ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ. ಎರಡೂ ಪಕ್ಷಗಳಲ್ಲೂ, ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಕೂಡ ರೆಬಲ್ಸ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಬಹುಶಃ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿಚಾರ ಚರ್ಚೆಗೆ ಒಳಪಡಬೇಕಾಗಿತ್ತು. ಆದರೆ ಇದರ ನಡುವೆನೇ ಮತ್ತೊಂದು ಮಹತ್ತರವಾದ ಬೆಳವಣಿಗೆ ಆಗಿದೆ. ಸುದೀರ್ಘವಾಗಿ 4 ತಿಂಗಳುಗಳ ಕಾಲ ನಡೆದ ತನಿಖೆಯ ಮಧ್ಯಂತರ ವರದಿಯನ್ನ SIT ತಂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಮಧ್ಯಂತರ ವರದಿ 4 ತಿಂಗಳ ತನಿಖೆ ಅಂದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತು ಹಾಕಲಾಗಿದೆ ಅನ್ನೋ ಆರೋಪ ಪ್ರಕರಣ, ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ರಚನೆಯಾಗಿದ್ದ SIT, ಈ SIT ಸಲ್ಲಿಕೆ ಮಾಡಿರತಕ್ಕಂಥ ಮಧ್ಯಂತರ ತನಿಖಾ ವರದಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಯಾಕಂದರೆ ಬಹಳ ಪ್ರಮುಖವಾಗಿ ಯಾರ ಕೋರಿಕೆಯ ಮೇರೆಗೆ, ಯಾರ ಸಜೆಷನ್ನ ಮೇರೆಗೆ SITಯನ್ನು ರಚನೆ ಮಾಡಲಾಗಿತ್ತು, ಆ SIT ಇದೀಗ ತನಿಖೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಆದರೂ ಕೂಡ ಡಿಮ್ಯಾಂಡ್ ಮಾಡಿದವ್ರಿಗೇನೆ SIT ಬಗ್ಗೆ ಅಪನಂಬಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. SITಯನ್ನು ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರಿತಾ ಇದೆ ಈ ಬುರುಡೆ ಗ್ಯಾಂಗ್. ಒಂದು ಮಾತು ಹೇಳ್ತಾರಲ್ಲ, ಬಿದ್ರು ಮೀಸೆ ಮಣ್ಣಾಗಿಲ್ಲ, ಆ ಜಾಯಮಾನಕ್ಕೆ ಎಳೆದು ಬಿಟ್ಟಿದೆಯಾ ಬುರುಡೆ ಗ್ಯಾಂಗ್ ಅನ್ನೋ ಅನುಮಾನಕ್ಕೆ ಈ ಹೊತ್ತಿನ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದೆ, ಕಾರಣ ಆಗ್ತಾ ಇದೆ. SIT ಮಧ್ಯಂತರ ತನಿಖಾ ವರದಿಯಲ್ಲಿ ಯಾರೆಲ್ಲರ ಹೆಸರಿದೆ, ಇನ್ ಕೇಸ್ ಆರೋಪಗಳು ಸಾಬೀತಾದಲ್ಲಿ ಆದಲ್ಲಿ ಏನೆಲ್ಲ ಶಿಕ್ಷೆ ಆಗಬಹುದು, ಈ ಷಡ್ಯಂತರಿಗಳ ಷಡ್ಯಂತರ SIT ಸಲ್ಲಿಕೆ ಮಾಡ್ತಾ ಇರುವಂತಹ ಈ ತನಿಖಾ ವರದಿಯಿಂದ ಎಷ್ಟರ ಮಟ್ಟಿಗೆ ಬಯಲಾಗುತ್ತೆ, ಈ ಎಲ್ಲ ವಿಚಾರವನ್ನ ಇವತ್ತಿನ ಮಹಾಭಾರತದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಹಾಗೆ ಚಿನ್ನಯ್ಯ ಅವರ ಅಕ್ಕ ರತ್ನ ಇದ್ದಾರೆ. ನಮಸ್ಕಾರ, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಕರ್ತರಾದ ವಸಂತ್ ಗಿಳಿಯಾರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಹಳ ಪ್ರಮುಖವಾಗಿ ಈ 6 ಹೆಸರುಗಳು ಏನು ತನಿಖಾ ವರದಿಯಲ್ಲಿ, ಮಧ್ಯಂತರ ತನಿಖಾ ವರದಿಯಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಹೆಸರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ ಒಬ್ಬರಾದ ಸುಜಾತಾ ಭಟ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇದೇ ಮಹಾಭಾರತ ಕಾರ್ಯಕ್ರಮಕ್ಕೆ ಕಳೆದ ಬಾರಿ ಬಂದಾಗ ಹೇಳಿದ್ರಿ SIT ಕರೆದ್ರು, ನನ್ನನ್ನು ವಿಚಾರಣೆ ಮಾಡಿದ್ರು, ಹಿಂಬರಹ ಬರ್ಕೊಟ್ಬಿಟ್ಟಿದ್ದಾರೆ, ಅನನ್ಯ ಭಟ್ ಕೇಸ್ ಕ್ಲೋಸ್ ಅಂತ ಹೇಳಿ. ಬಟ್ ನಮಗ್ ಸಿಕ್ತಿರೋ ಮಾಹಿತಿಯ ಪ್ರಕಾರ SIT ಇವತ್ತು ಸಲ್ಲಿಕೆ ಮಾಡಿರುವ ವರದಿಯಲ್ಲಿ ಆರೋಪಿ ಸ್ಥಾನದಲ್ಲಿ ನಿಮ್ಮ ಹೆಸರು ಇದೆ ಅಂತ. ಏನ್ ಹೇಳ್ತೀರಿ? ಅದು ನನಗೆ ಗೊತ್ತಿಲ್ಲ. ನನಗೆ ಏನು ಹಿಂಬರಹ ಲೆಟರ್ ಕೊಟ್ಟಿದ್ದಾರೆ, ನಿಮ್ದು ಇಲ್ಲಿಗೆ ಮುಗಿಯಿತು ಅಂತ ಹೇಳಿದ್ದಾರೆ. ನಾನು ಧರ್ಮಸ್ಥಳ ಷಡ್ಯಂತ್ರ, ನಾನು ಯಾವ ಇದರಲ್ಲೂ ನಾನು ಧರ್ಮಸ್ಥಳದ ಬಗ್ಗೆ ನಾನು ಷಡ್ಯಂತ್ರ ನಾನು ಯಾವುದನ್ನು ಮಾಡಲಿಲ್ಲ. ನನಗೆ ಧರ್ಮಸ್ಥಳದ ದೇವರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಷಡ್ಯಂತ್ರ ಮಾಡುವವರು ಯಾರೋ, ನನ್ನನ್ನು ಯಾಕೆ ಇದರಲ್ಲಿ ಸಿಕ್ಕಿಸಿ ಆಗ್ತಾ ಇದ್ದಾರೆ? ನಾನು ಯಾವ ಷಡ್ಯಂತ್ರದಲ್ಲೂ ಇಲ್ಲ. ಮಟ್ಟಣ್ಣನವರು, ತಿಮರೋಡಿ ಅವರು, ವಿಠಲ್ ಗೌಡ, ಜಯಂತು, ಚಿನ್ನಯ್ಯ ಅವರ ಜೊತೆಯಲ್ಲಿ ನಿಮ್ಮ ಹೆಸರು? ಹಾ, ನನ್ನ ಹೆಸರು ಯಾತಕ್ಕೆ? ನಾನು ನಂದೇ ಬೇರೆ. ನಾನು ಬುರುಡೆ ಗ್ಯಾಂಗಿಗೂ ನನಗೂ ಸಂಬಂಧ ಇಲ್ಲ. ನಾನು ಬುರುಡೆ ಗ್ಯಾಂಗಿಗೂ ನನ್ನ ವಿಚಾರವರು ಸಂಬಂಧ ಇಲ್ಲ. ಯಾಕೆ ಇದನ್ನು ತಳುಕು ಹಾಕಿದಾರೋ ನನಗೂ ಗೊತ್ತಿಲ್ಲ. ಎಷ್ಟು ನನಗೆ ಗೊತ್ತಿಲ್ಲ, ಹಾಕಿದ್ದಾರೆ ಅನ್ನುವಂಥ ವರ್ತಮಾನ ಬರ್ತಾ ಇದೆ ಬಿಟ್ಟು ನನಗಿನ್ನೂ ಗೊತ್ತಿಲ್ಲ. ನಾನು ಇದನ್ನು ನಾನು ಕೋರ್ಟಲ್ಲಿ ಬೇಕಾದರೆ ನಾನು ಅದನ್ನು ಪ್ರೂವ್ ಮಾಡ್ತೀನಿ. ನನಗೇನು ಭಯ ಇಲ್ಲ. ಕೋರ್ಟಿಗೆ ಹಾಕಿದರೆ ನಾನು ನ್ಯಾಯ ಯಾವತ್ತು ಕರೆಕ್ಟಾಗಿದ್ದರೆ, ನಮ್ಮ ಇದರಲ್ಲಿ ನಾವು ಕರೆಕ್ಟಾಗಿದ್ದರೆ ಏನಕ್ಕೆ ನಾನು ಹೆದರಬೇಕು? ನೀವು ಕಳೆದ ಬಾರಿ ಬಂದಾಗಲೂ ಹೇಳಿದ್ರಿ, ನನ್ನನ್ನು ಸಿಕ್ಕಾಕ್ಸ್ಬಿಟ್ರು, ನನ್ನ ಕೈಯಲ್ಲಿ ಸುಳ್ಳು ಹೇಳಿಸ್ಬಿಟ್ರು, ಈಗ ನನ್ನನ್ನು ಬೀದಿಲಿ ಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅವ್ರ ಜೊತೆ ನೀವು ಕೂಡ ಕೋ ಅಕ್ಯೂಸ್ಡ್ ಆಗೋಗ್ಬಿಡ್ತೀರಿ ಪ್ರಕರಣದಲ್ಲಿ ನಾಳೆ ದಿನ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನನ್ನನ್ನು ಈಗ ನನ್ನ ಕಾಂಟ್ಯಾಕ್ಟಲ್ಲಿ ಯಾರೂ ಇಲ್ಲ. ನಾನು ಒಬ್ಬಳೇ SITಗೆ ಹೋಗಿ ನಾನು ಒಬ್ಬಳೇ ಇದು ಮಾಡ್ಕೊಂಡು ಬಂದಿರುವವಳು. ಪ್ರತಿಯೊಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನನ್ನನ್ನು ಏನು ಇಂಟ್ರಾಗೇಟ್ ಮಾಡಬೇಕೋ ಪ್ರತಿಯೊಂದು ಇಂಟ್ರಾಗೇಟ್ ಮಾಡಿ ನನ್ನನ್ನು ಇದು ಮಾಡಿದ್ದಾರೆ. ಅಲ್ಲಿಗೆ ನನಗೆ ಹಿಂಬರ ಲೆಟ್ರು ಕೊಟ್ಟಿದ್ದಾರೆ. ಅದನ್ನು ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೀನಿ. ಹೌದು, ಧರ್ಮಸ್ಥಳ ಗ್ಯಾಂಗಿಗೆ ನನಗೆ ಏನು ಸಂಬಂಧ ಇದೆ? ಸರಿ, ಹಾಗಾದ್ರೆ ಈಗಲೂ ಹೇಳ್ತಿದ್ದೀರಿ ಈ ಧರ್ಮಸ್ಥಳ ವಿರುದ್ಧದ ಗ್ಯಾಂಗಿಗೂ ನನಗೂ ಸಂಬಂಧ ಇಲ್ಲ. ಸರಿ, ರತ್ನ ಅವರೇ, ತಾವು ಕಳೆದ ಬಾರಿ ಬಂದಾಗ ಕಣ್ಣೀರು ಹಾಕಿದ್ರಿ, ಹೇಗಾದ್ರೂ ಮಾಡಿ ಚಿನ್ನಯ್ಯನನ್ನ ಬಿಡಿಸ್ಕೊಟ್ರೆ ಸಾಕು ಅಂತ ಹೇಳಿ ನೀವಿಬ್ರು ಕೂಡ, ಮಲ್ಲಿಕಾ ಅವರು ನೀವು ಇಬ್ರು ಕೂಡ ಕಣ್ಣೀರು ಹಾಕಿದ್ರಿ. ಆದ್ರೆ ಈಗ ಸಲ್ಲಿಕೆ ಆಗಿರುವ ಈ ವರದಿಯಲ್ಲಿ ಚಿನ್ನಯ್ಯನನ್ನ ಕೂಡ ಆರೋಪಿ ಅಂತ ಹೇಳಿ ಗುರುತಿಸಲಾಗಿದೆ. ಏನೆಲ್ಲ ಶಿಕ್ಷೆಗೆ ಇನ್ ಕೇಸ್ ಆರೋಪ ಅಪರಾಧವಾಗಿ ಕನ್ವರ್ಟ್ ಆದ್ರೆ ಏನೆಲ್ಲ ಶಿಕ್ಷೆಯನ್ನ ಈ ಉಳಿದವರು ತಿಮ್ರೋಡಿ
ಹಾಗೆ ಮಟ್ಟಣ್ಣ ಇವರೆಲ್ಲ ಏನು ಅನುಭವಿಸ್ತಾರೋ ಚಿನ್ನಯ್ಯ ಕೂಡ ಅನುಭವಿಸ್ಲೇಬೇಕಾಗತ್ತೆ. ಹೆಂಗಮ್ಮ ಅವ್ರು ಅನುಭವಿಸೋದು ಮಾಡಿದ್ದಲ್ಲ, ಇವ್ರು 4 ಜನ ಅಲ್ಲಮ್ಮ. ಅವ್ನು ಹೆಂಗಮ್ಮ ಅನುಭವಿಸ್ತಾನೆ? ಕರ್ಕೊಂಡೋಗಿ ಎಲ್ಲ ಹೇಳಿಸಿ ಎಲ್ಲ ಮಾಡಿದ್ದ ಅವರು, ಇವ್ನು ಹೆಂಗಮ್ಮ ಅನುಭವಿಸ್ತಾನೆ? ಬಟ್ ಸುಳ್ಳು ಹೇಳಿದ್ದು ಇವರೇ, ಬುರುಡೆ ತಂದಿದ್ದು ಇವರೇ, ಬುರುಡೆ ಇವ್ರು ತಂದ್ರು, ಹಂಗಾಗೇನೆ ನಾವೆಲ್ಲ ಮುಂದಿಂದು ಎಲ್ಲ ನೋಡ್ಕೊಂಡ್ವಿ. ಇಲ್ಲಮ್ಮ ಎಲ್ಲ ತಂದು ಕೊಟ್ಟಿದ್ದಲ್ಲ ಅವರೇ ಇರ್ಬೋದಮ್ಮ, ಅವರೇ ಇರ್ಬೋದು. ಇವನ್ನೆಲ್ಲ ಅರ್ದಿದ್ದಕ್ಕೆಲ್ಲ ಹೋಗೋನಲ್ಲಮ್ಮ ಅವನು. ಹಿಂಗೆ ಸಿಗಿಸ್ಬಿಟ್ಟಿದ್ದಾರಮ್ಮ ಅವ್ನು, ಕರ್ಕೊಂಡೋಗಿ ಕೆಲಸ ಮಾಡೋ ಜಾಗದಿಂದ ಕರ್ಕೊಂಡೋಗಿ ಸಿಗಿಸ್ಬಿಟ್ಟಿದ್ದಾರಮ್ಮ ಅವನ್ನ. ನೀವೇನು ಹೇಳ್ತೀರಾ ಮಲ್ಲಿಕಾ ಅವ್ರೆ? ಅದೇ ಮೇಡಮ್, ಇವ್ರು ಕರ್ಕೊಂಡೋಗಿ ಮನೇಲಿ ಲಾಕ್ ಮಾಡಿ ಇಬ್ಬರುಡೆ ಗ್ರೀಸ್ ಮಟ್ಟನ್ನ ಇವರು ವಿಟ್ಟಾಲ ಇವ್ರು ಎತ್ಕೊಂಡು ಬಂದು ಜಯಂತ ಇವರೆಲ್ಲ ಎತ್ಕೊಂಡು ಬಂದು ಕೊಟ್ಟು ಕಳಿಸಿರೋದು ಮೇಡಮ್. ನಮ್ಮ ಯಜಮಾನ್ರು ಹೋಗಿ ಬುರುಡೆ ಎತ್ಕೊಂಡು ಬರ್ನಿಲ್ಲ, ಇವ್ರು ಎತ್ಕೊಂಡು ಹೋಗಿಲ್ಲ. ಅವ್ರ ಮನೇಲಿ ಲಾಕ್ ಮಾಡಿ ಮತ್ತೆ ಅದೇನೋ ಕಪ್ಪು ಡ್ರೆಸ್ ಅಂತ ಹೇಳ್ತಾರಲ್ಲ ಮೇಡಮ್, ಅದೆಲ್ಲ ಗ್ರೀಸ್ ಮಟ್ಟನೇ ತಗೊಂಡು ಬಂದಿರೋದಂತೆ ಬೆಂಗಳೂರಲ್ಲಿದ್ದು. ಎಲ್ಲ ಮಾಡಿ ರೆಡಿ ಮಾಡಿ ಕಳಿಸಿರೋದು ಇವರೇ ಮೇಡಮ್. ಅದರಲ್ಲಿ ಏನೇನು ಬರ್ದಿದ್ದಾರೆ ಎಲ್ಲಾನು ಕೂಡ ಗ್ರೀಸ್ ಮಟ್ಟನೇ ಬರ್ದಿರೋದು ಮೇಡಮ್. ಗ್ರೀಸ್ ಮಟ್ಟನ 4 ಜನ ವಕೀಲಿದ್ರಲ್ಲ ಮೇಡಮ್, ಅವರೇ ಎಲ್ಲ ಬರೆದು ಅವರೇ ಕೊಟ್ಟಿರೋದು ಮೇಡಮ್. ಬಟ್ ಇವಾಗ ಅವರನ್ನ ಕೂಡ ಈ 4 ಜನರನ್ನ ಹೆಂಗ್ ನೋಡ್ತಿದ್ದಾರೋ ಚಿನ್ನಯ್ಯನ ಕೂಡ ಹಾಗೆ ನೋಡ್ತಾ ಇದೆ SIT. ಈಗ ಈ ಪ್ರಕರಣದಲ್ಲಿ ತಿಮ್ಮರೋಡಿ, ಮಟ್ಟಣ್ಣ, ವಿಠಲ್ ಗೌಡ, ಜಯಂತು ಅವ್ರನ್ನ ಹೆಂಗೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ, ಚಿನ್ನಯ್ಯನನ್ನು ಕೂಡ ಹಾಗೆ ನಿಲ್ಲಿಸಿದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅದು ತಗೊಳ್ತಾರೆ ಪೊಲೀಸರು. ಎಲ್ಲೊಂದ್ ಕಡೆ 6 ಹಾಕ್ಸಿದ್ರು ಅಂತ ನೀವು ಮೊನ್ನೆ ಹೇಳ್ತಾ ಇದ್ರಿ, ಇವತ್ತು ಹಂಗೆ ಅನ್ನಿಸ್ತಾ ಇದೆ. ಅದೇ ಯಾಕೆ ಮೇಡಮ್ ಇವ್ರಿಗೆ ಮಾತ್ರ ಒಳಗಿರ್ಬೇಕಾ ಮೇಡಮ್? ಈ ತಪ್ಪು ಮಾಡಿರೋರೆಲ್ಲ ಹೊರಗಡೆ ಇರ್ಬೇಕಾ ಮೇಡಮ್? ಇವ್ರು ಹೋಗಿದ್ದಾರಂದ್ರೆ ಇವರು ಹೋಗ್ಬೇಕಲ್ವ ಮೇಡಮ್, ಜೈಲಿಗೆ ಹೋಗ್ಬೇಕಲ್ವ? ಬುರುಡೆ ಎತ್ತು ಕೊಟ್ಟಿರೋರವರು ತಕೊಂಡು ಕಳಿಸಿರೋದು ಗ್ರೀಸ್ ಮಟನ್ ಎಲ್ಲ ಬರೆದು ಎಲ್ಲ ಕಳಿಸಿರೋದು. ನನಗೆ ಈ ಪೊಲೀಸ್ ಬೇಕು, ಈ ಗಾಡಿ ಬೇಕು, ಈ SIT ಅವ್ರು ಬೇಕು ಅಂತ ಕರೆದಿರೋದು ಎಲ್ಲ ಗ್ರೀಸ್ ಮಟನ್ನ ಮೇಡಮ್. ನಮ್ಮ ಯಜಮಾನ್ರು ಏನು ಮೇಡಮ್ ಕೇಳಿದ್ರು? ಏನು ಕೇಳಲಿಲ್ಲ ಮೇಡಮ್. ಎಲ್ಲ ಅವರು ಒಳಗಡೆ ಮಾಡ್ಕೊಂಡು ಎಲ್ಲ ಕಳಿಸಿರೋದು ಇವ್ರು ಹೋಗಿದ್ದಾರೆ ಅಷ್ಟೇ ಮೇಡಮ್. ಇವ್ರ ಮೇಲೆ ಏನು ತಪ್ಪು ಇಲ್ಲ ಮೇಡಮ್. ಅವ್ರ ಮನೇಲಿ ಲಾಕ್ ಮಾಡಿ ಇಷ್ಟು ಮಾಡಿರೋದು ಮೇಡಮ್. ಅದು ನಮ್ಮ ಯಜಮಾನ್ರಿಗೆ ಹೊರಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ ಮೇಡಮ್. ಅದು ಕಾಡಿನಲ್ಲಿ ಇದ್ದದಂತೆ ಗ್ರೀಸ್ ಮಾಡೋದು ತಿಮ್ಮಾರೆಡ್ಡಿ ಅವ್ರ ಮನೆ ಕಾಡಂತೆ. ಫುಲ್ಲು ಜನ, ಅವರು ತಮ್ಮನ ಮನೆ ಮೇಲ್ಗಡೆ ಮೇನ್ ರೋಡೆಲ್ಲ ಫುಲ್ಲು ಜನ ಅಂತ ಮೇಡಮ್. ಏನು ಬರೋಕೆ ಆಗ್ತಾ ಇಲ್ಲ ಮೇಡಮ್. ಹಂಗ್ರೆ ಅವರು ಬಂದಿದ್ರು ಇವ್ರು ಏನಾದರೂ ಮಾಡ್ತಾ ಇದ್ರು ಮೇಡಮ್. ಅದರಿಂದನೇ ಅವರು ತುಂಬ ನನ್ನ ಜೀವ ಯಾವಾಗದು ಹೋಯ್ತದಂತ ನನ್ನ ಹತ್ರ ಸ್ಟಾರ್ಟಲ್ಲಿದ್ದು ಅದೇ ಹೇಳ್ತಾ ಇದ್ರು ಮೇಡಮ್. ಅವ್ರ ಮನೇಲಿ ಇರುವಾಗಲ್ಲ ಅದೇ ವಸಂತ್ ಕೇಳಿಯಾರವ್ರೆ, ನೋಡಿ SIT ರಚನೆ ಆಗಿದ್ದು ಯಾಕೆ? ಧರ್ಮಸ್ಥಳದಲ್ಲಿ ಅಸಂಖ್ಯಾತವಾದ ರೇಪ್ ಅಂಡ್ ಮರ್ಡರ್ ಆಗಿದೆ, ಅದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು, ಇಂಥವರೇ SITಯನ್ನು ಲೀಡ್ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಕೋರ್ಕೊಂಡ್ರು ಅವರ ಕೋರಿಕೆಯ ಆಧಾರದ ಮೇಲೆ. ಆದರೆ ಇವತ್ತು ಅದೇ ಟೀಮ್ ಹೇಳ್ತಿದೆ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಬದಲಾಗಿ ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್. ಯಾರೋ ಹೇಳಿ ಕಳಿಸಿದ್ದಾರೆ, ಯಾರೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ದಾರೆ, ಅದರಂತೆಯೇ ತನಿಖೆ ಮಾಡಿ ಕ್ಲೀನ್ ಚಿಟ್ ಕೊಡಲಿಕ್ಕೆ, ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ ಅನ್ನೋ ಆರೋಪ. ಮೇಡಮ್, ಈಗ 3923 ಪುಟಗಳ ಮಧ್ಯಂತರ ವರದಿಯನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿರುವಂತದ್ದು SIT. ಅದು ಚಾರ್ಜ್ ಶೀಟ್ ಅಂತ ಹೇಳಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಇದು ಕಾನೂನಾತ್ಮಕವಾದಂತ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳು ಇದರಲ್ಲಿ ಇವೆ. ಈಗ ಪೊಲೀಸರು ಅಂದ್ರೆ SIT ತಂಡ ಇವರನ್ನ ಅರೆಸ್ಟ್ ಮಾಡದೆ ಕೋರ್ಟ್ ಮೂಲಕ ಅದು ಸಮನ್ಸ್ ಕೊಡ್ಲಿ ಅಂತಲ್ಲ, ಅಥವಾ ಬೇರೆ ಯಾವ ಉದ್ದೇಶ ಇಟ್ಕೊಂಡು ಹೊರಟಿದಾರೋ ಗೊತ್ತಿಲ್ಲ. ನಾನು ಅಂತ ಹೇಳಿದ್ರೆ ನಮ್ಮ ಮನೋಸ್ಥಿತಿಯವರು ನಾವೆಲ್ಲ ಆಗ್ರಹ ಪಡಿಸೋದೇನಂದ್ರೆ ಈ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಅಥವಾ ಗೃಹ ಸಚಿವರಿಗೆ ತುಂಬಾ ಸಾರಿ ನಾವು ಈ ಕೂಗನ್ನ ಹೇಳಿದೀವಿ. ಅವ್ರನ್ನ ಅರೆಸ್ಟ್ ಮಾಡಿಸಿ, ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಎಲ್ಲೋ ಒಂದು ಕಾಮೆಂಟ್ ಹಾಕಿದ್ರೆ, ಅವನು ಪೋಸ್ಟ್ ಮಾಡಿದ್ರೆ ಅವನು ಅರೆಸ್ಟ್ ಆಗ್ತಾನೆ. ರಮ್ಯಾಳಿಗೆ ಏನೋ ಒಂದು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರೆ ಅವನು ಅರೆಸ್ಟ್ ಆಗ್ತಾನೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಂತ ಇನ್ನೊಂದು ಧರ್ಮದ ವಿಚಾರವಾಗಿ ಮಾಡಿದ್ರೆ ಅವರು ಅರೆಸ್ಟ್ ಆಗ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಎಂತೆಂತ ಸುಳ್ಳು ಆರೋಪಗಳನ್ನ ಮಾಡಿ ಇಡೀ ಒಂದು ಸಾಮಾಜಿಕವಾದಂತ ಶಾಂತಿ ಭಂಗವನ್ನ ಮಾಡಿದ್ದಾರೆ. ಇವತ್ತು ರಾಷ್ಟ್ರದ್ರೋಹವನ್ನ ಮಾಡಿದ್ದಾರೆ. ಇವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅನ್ನೋ ದೊಡ್ಡ ಪ್ರಶ್ನೆ ನಮ್ದೀಗ. ನನಗೆ ವಿಚಾರಣೆಗೆ ಬರ್ದೇ ಇರೋ ರೀತಿಯಲ್ಲಿ ಇಮ್ಯುನಿಟಿ ತಂದಿದ್ದಾರೆ ಕೋರ್ಟ್ ನಿಂದ. ಈಗ ಅರೆಸ್ಟ್ ಮಾಡ್ತಾರೆ ಮೇಡಮ್. ಆ ರೀತಿಯ ಅವಕಾಶಗಳು ಇವರಿಗೆ ತುಂಬಾ ಸಂದರ್ಭಗಳಲ್ಲಿ ಕೊಡಲ್ಪಟ್ಟಿದೆ ಅಂತ ನಾನು ಹೇಳೋದು. ಇಲ್ಲಿ ಸರ್ಕಾರ ಇವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಕೇಳಿದ್ರೆ ನಾನು ಅದನ್ನ ಹೇಳಲಾರೆ. SIT ಇವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಕೇಳಿದ್ರೆ ಹೇಳಲಾರೆ. ಆದ್ರೆ SITಯ ಮೇಲೆ ಸರ್ಕಾರದ ಭಾಗವಾದಂತ ಕೆಲವು ವ್ಯಕ್ತಿಗಳು ಖಂಡಿತ ಒತ್ತಡವನ್ನ ಹೇರಿದ್ದಾರೆ. ಅಥವಾ SIT ತಂಡದಲ್ಲಿ ಒಂದು ಏಕಮುಖವಾದಂತ ಅಭಿಪ್ರಾಯಗಳಿಲ್ಲ ಅಂತ ಕಾಣಿಸ್ತಾ ಇದೆ.
ಅದರ ಏನು ಅಲ್ಲಿನ ಕೆಲವು ಅಧಿಕಾರಿಗಳ ಮನೋಸ್ಥಿತಿ ಅಥವಾ ಆ ತನಿಖೆ ಜಾಡ್ ಇನ್ನೊಂದು ರೀತಿ ಇದ್ರೆ ಅದರ ಮುಖ್ಯಸ್ಥರು ಇನ್ನೊಂದು ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈಗ ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಇಷ್ಟು ಕಷ್ಟ ಯಾಕೆ? ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನು? ಅವ್ರ ವಿಚಾರಣೆಗೆ 1, 2, 3 ನೋಟಿಸ್ ಅನ್ನ ಕೊಟ್ಟರು, ನೋಟಿಸಿಗೆ ಅವ್ರು ಉತ್ತರ ಕೊಡ್ಲಿಲ್ಲ, ಅವ್ರು ಕೋರ್ಟಿಗೆ ಹೋದ್ರು, ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕೊಂಡ್ರು. ಇದೇ ಪ್ರೋಸೆಸ್ ಆಗ್ತಿದೆಯೇ ಹೊರತು ಇವ್ರು ಇಷ್ಟು ಫೇಸ್ಬುಕ್ ನ ಲೈವ್ ಬಂದು ಮಾತಾಡ್ತಾ ಇದ್ದಾರೆ, ಇವ್ರು ಎಲ್ಲ ಕಡೆ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಸುಜಾತ ಅವರು ಹೋಗಿ ಒಂದ್ಸಾರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಂದ್ರು. ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ಅವ್ರನ್ನ ಅಟ್ಲೀಸ್ಟ್ ಒಂದು ಬಂಧನ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ವಿಚಾರಣೆಗೆ ಬಂದ್ರು ಕೂಡ ಬಂಧಿಸ್ಲಿಲ್ಲ. ನನಗೆ ಈ ತಂತ್ರದ ಹಿಂದೆ ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಎನ್ನುವುದು ಕಾಣಿಸ್ತಾ ಇದೆ. ಈಗ ನನಗನ್ಸೋ ಪ್ರಕಾರ, ನಾನೊಂದಿಷ್ಟು ಜನ ಅಡ್ವೊಕೇಟ್ಸ್ ಹತ್ರ ಮಾತಾಡಿದ ಪ್ರಕಾರ, ಕೋರ್ಟ್ ಇವರಿಗೆ ಸಮನ್ಸ್ ಕೊಡ್ಬಹುದಾ, ತನಿಖೆಗೆ ಇವರು ಸಹಕರಿಸಲಿಲ್ಲ ಎನ್ನುವಂತ ಅಂಶವನ್ನ ಇಲ್ಲಿ ಮೆನ್ಷನ್ ಮಾಡಿ ಇವರನ್ನ ಅಂದ್ರೆ ಕೋರ್ಟಿನ ಸುಪರ್ದಿಗೆ ಬಿಟ್ಬಿಟ್ಟಿದ್ದಾರೆ ಇವರು ಅಂತ ಅನ್ಸುತ್ತೆ. ಏನಾಗುತ್ತೋ ನೋಡ್ಬೇಕಷ್ಟೇ. ಇನ್ನು ಬಹಳ ಇದು ಹಿಂಗೆ ಇದಮಿತ್ತಮ್ ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ಮಾತಾಡಕ್ ಆಗೋದಿಲ್ಲ. ನಮ್ಮ ಮೂಗಿನ ನೇರಕ್ಕೆ ನಾವು ಹೇಳಿದ್ರೆ ಈಗ ನಾನು ಮಾಲ್ಗತ್ತಿ ಸರ್ ಇದ್ದಾರೆ, ಹೀಗಾಗಿ ಅನುಮಾನವನ್ನ ಅವ್ರ ಹತ್ರನೇ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಮಾಲ್ಗತ್ತಿ ಸರ್, ಇನ್ನೇನು ತನಿಖೆ ಮುಗ್ದು ಹೋಗಿದೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬಿಡ್ತಾರೆ ಅನ್ನೋ ಹಂತದಲ್ಲಿತ್ತು. ಇನ್ಫ್ಯಾಕ್ಟ್ ಗೃಹ ಸಚಿವರು ಕೂಡ ಅದು ಪೂರಕವಾದ ಹೇಳಿಕೆಯನ್ನೇ ಕೊಟ್ಟಿದ್ರು. ಬಟ್ ಈಗ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿರೋದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಹಂತದಲ್ಲಿ? ಇದೊಂದೇ ಕೇಸ್ ಅಂತಲ್ಲ, ಇನ್ ಜನರಲಿ ತನಿಖೆಯ ಯಾವ ಹಂತದಲ್ಲಿ ಮಧ್ಯಂತರ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ? ವಿಶೇಷವಾಗಿ ಈ ಕೇಸ್ನಲ್ಲಿ ತನಿಖೆ ಮಾಡಲಿಕ್ಕೆ SIT ಅನ್ನು ನೇಮಿಸಿದ್ರು. SIT ಕೆಲಸ ಏನಿತ್ತು, ತನಿಖೆ ಮಾಡಿ ಚಾರ್ಜ್ ಶೀಟು ಅಥವಾ B ರಿಪೋರ್ಟು, C ರಿಪೋರ್ಟು ಏನು ಕೊಡಬೇಕು ಅದನ್ನು ಮಾಡ್ತಾಯಿದ್ರು. ಬಟ್ ಇದರಲ್ಲಿ ಹಿಂದೆ ಒಂದು ತಿಂಗಳ ಹಿಂದೆ, ಕೆಲವೊಂದು ದಿವಸಗಳ ಹಿಂದೆ ಹೋಮ್ ಮಿನಿಸ್ಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಏನು ತನಿಖೆ ನಡೆದಿದೆ ಅನ್ನೋ ಬಗ್ಗೆ ಮಧ್ಯಂತರ ಒಂದು ವರದಿ ತರಿಸ್ಕೊಂಡು ನಾನು ಅದನ್ನು ವಿಚಾರಣೆ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಪ್ರಕಾರ ಅವರು SIT ಅವರು ಮಧ್ಯಂತರ ವರದಿ ಇವ್ರು ಕೇಳಬೇಕು, ಹೋಮ್ ಮಿನಿಸ್ಟರ್ ಮೋಸ್ಟ್ಲಿ ಒಂದು ಪ್ರೊವಿಷನಲ್ ರಿಪೋರ್ಟ್ ಕಳಿಸ್ರಪ್ಪ ಏನು ಮಾಡಿರಿ ಇಲ್ಲಿವರೆಗೂ ಅಂತ ಕೇಳಬೇಕು. ಆ ಪ್ರಕಾರ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಹೋಮ್ ಮಿನಿಸ್ಟರು CM ಜೊತೆ ಡಿಸ್ಕಸ್ ಮಾಡ್ಬೋದು. ಒಂದು ನಿಮಿಷ ಸರ್, ಪೊಲೀಸ್ ಅಧಿಕಾರಿಯ ಕೆಲಸ ಮಾಡಿದವರು ಹೋಮ್ ಮಿನಿಸ್ಟರು ಇಂಟರ್ನಲ್ಲಿ ವರದಿಯನ್ನು ತಗೊಂಡು ಕೋರ್ಟಿಗೆ ಕೊಡಿ ಅಂತ ಹೇಳಿಲ್ಲ, ಅವ್ರು ತರ್ಸ್ಕೋತೀರಿ ಅಂತ ಹೇಳಿದ್ದಾರೆ. SIT ರಚನೆ ಆಗಿರೋದ್ರಿಂದ ಪ್ರಾಬಬ್ಲಿ ಟೆಕ್ನಿಕಲಿ ನಾವು ಲಾ ಕೋರ್ಟ್ ನಾ ಹೇಳ್ತಿಲ್ಲ, ಕೋರ್ಟಿಗೆ ಕೊಡ್ಬೇಕಂತ ಕೋರ್ಟ್ ಆದೇಶ ಎಲ್ಲಿದ್ರಲ್ಲಿ ಇವರು ಹೋಮ್ ಮಿನಿಸ್ಟರೇ ಕಳಿದ್ದಾರೆ ರಿಪೋರ್ಟ್, ಅದನ್ನ ಆ ಪ್ರಕಾರ ರಿಪೋರ್ಟ್ ಕೊಟ್ಟಿದ್ದಾರೆ. ಹಿಂಗೊಂದು ಅನುಮಾನ ವಸಂತ್ ಕಿಳಿಯಾರ್ ಅವ್ರಿಗೆ ಬಂತು. ಈಗ ತನಿಖೆ ಕರೆದು ಮಟ್ಟಣ್ಣನವರನ್ನ, ತಿಮರೋಡಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತಂದ್ರೆ ಅವ್ರು ಕೋರ್ಟ್ ಥ್ರೂ ಒಂದು ಸ್ಟೇ ತಂದ್ರು, ಬಲವಂತವಾಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಇದನ್ನ ಮೀರಿ ಅವ್ರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಳಿಕ್ಕೆ ಈ ಕ್ರಮ ಅವ್ರಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದಾ SIT ಅಧಿಕಾರಿಗಳಿಗೆ? ಇಲ್ಲ, ಅದು ಸ್ವಲ್ಪ ರಿಸ್ಟ್ರಿಕ್ಷನ್ ಆಗ್ತದೆ ತನಿಖೆಗೆ. ಅದು ತನಿಖೆಗೆ ಸ್ವಲ್ಪ ಅಡೆತಡೆ ಉಂಟು ಮಾಡ್ತದೆ. ಕೋರ್ಟ್ ಆದೇಶ ಅರೆಸ್ಟ್ ಮಾಡುವಂಥ ವಿಚಾರ ಇದ್ದರೆ ಅರೆಸ್ಟ್ ಮಾಡಬಾರ್ದು ಕೋರ್ಟ್ ಆದೇಶದ ಪ್ರಕಾರ. ಇದ್ರ ಬಗ್ಗೆ ಏನು ಮಧ್ಯಂತರ ವರದಿ ಕೊಟ್ಟಿದ್ದಾರೆ, ಆ ಮಧ್ಯಂತರ ವರದಿ ಬಗ್ಗೆ ಹೋಮ್ ಮಿನಿಸ್ಟರು CM ಕೂಡಿ ಡಿಸ್ಕಸ್ ಮಾಡ್ತಾರೆ. ನನಗನ್ನಿಸ್ ಮಟ್ಟಿಗೆ ಎಕ್ಸ್ಪರ್ಟ್ ರಿಪೋರ್ಟ್ ಕೇಳ್ಬೋದು. ಇವರೇನು ಮಧ್ಯಂತರ ವರದಿ ಬಗ್ಗೆ ಪ್ರಾಸಿಕ್ಯೂಷನ್ ಡೈರೆಕ್ಟ್ರು, ಅಡ್ವೊಕೇಟ್ ಜನರಲ್ಲು, ನಂತರ ಇವರು ಇದ್ದಾರಲ್ಲ ಕಾನೂನು ಸಲಹೆಗಾರರು, ಪಾಪಣ್ಣ ಯಾರೋ ಒಬ್ಬರು ಇದಾರಲ್ಲ ಅವರು ಒಬ್ಬರು, ಅವರು ಪೊನ್ನಣ್ಣ ಅವರು ಒಂದು 4-5 ಜನರ ಟೀಮ್ ಮಾಡಿಕೊಂಡು ಅವ್ರದ್ದೊಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಕ್ರಮ ತಗೋಬಹುದು ಏನು ಮಾಡ್ಬೇಕಂತ ಅನ್ನೋ ಬಗ್ಗೆ. ಹಿಂಗೊಂದು ಆಪ್ಷನ್ ಇದೆಯಾ ಸರ್? ಇವಾಗ ಇವರು ತನಿಖೆಗೆ ಸಹಕರಿಸ್ತಿಲ್ಲ ಅಂದ್ರೆ ಕೋರ್ಟ್ನಿಂದ ಏನ್ ಕಾನೂನಾತ್ಮಕವಾಗಿ ಆಪ್ಷನ್ ಇದೆ ಅದನ್ನ ತಂದಿದ್ದಾರೆ. ಹೀಗಾಗೇನೆ ಈ ಮಧ್ಯಂತರ ತನಿಖಾ ವರದಿಯನ್ನ ಕೋರ್ಟ್ಗೆನೆ ಸಲ್ಲಿಸಿ ಕೋರ್ಟ್ನಿಂದ ಸಮನ್ಸ್ ಜಾರಿಗೊಳಿಸಿ ವಿಚಾರಣೆಗೆ ಹಾಜರಾಗೋದು ಕಡ್ಡಾಯ ಅನ್ನೋ ತರ ಏನಾದ್ರೂ SIT ಮಾಡಬಹುದಾ? ಈ ತರದ ಆಪ್ಷನ್ ಇದೆಯಾ? ಅದು ಡಿಸ್ಕಷನ್ ಮಾಡಿ ಏನು ಡಿಸಿಷನ್ ಕೊಡ್ತಾರೆ ಅನ್ನೋದು ಎಕ್ಸ್ಪರ್ಟ್ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಇದೆ. DG ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಯಾವ ಥರ ಡೈರೆಕ್ಷನ್ ಕೊಡ್ತಾರೆ, ಅಥವಾ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಅವರೇ ಡಿಸಿಷನ್ ತಗೋತಾರೆ, ಇದು ಚಾರ್ಜ್ ಶೀಟ್ ಮಾಡಬೇಕು ಅಥವಾ ಮಾಡಬಾರ್ದು. ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಕೋರ್ಟ್ನವರು ಅರೆಸ್ಟ್ ಮಾಡಿ ಅಂತ ಬರೆದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಅವ್ರು ನಮ್ಮಲ್ಲಿ ಏನಿದೆ ಪ್ರೊಸೀಜರು, ಅರೆಸ್ಟ್ ಮಾಡದೇ ಇದ್ದರೆ ನಾವು ಅಬ್ಸ್ಕಾಂಡಿಂಗ್ ತೋರಿಸಿ ಚಾರ್ಜ್ ಶೀಟ್ ಕೊಡ್ತೇವೆ. ಅದು ರೆಡ್ ಇಂಕ್ನಲ್ಲಿ ನಾವು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡ್ತೇವೆ, ಇಂಥವರು ಆರೋಪಿಗಳು ಅಥವಾ ಈ ಕೋರ್ಟ್ನ ಆದೇಶ ಇರೋದ್ರಿಂದ ನಾವು ಅವ್ರಿಗೆ ದಸ್ತಗಿರಿ ಮಾಡಿಲ್ಲ, ಅವರ ಮೇಲೆ ವಾರಂಟ್ ಜಾರಿ ಆಗಲು ವಿನಂತಿ ಇದೆ ಅಂತ ನಾವು ಚಾರ್ಜ್ ಶೀಟ್ನಲ್ಲಿ ಬರಿತೇವೆ. ಆ ಪ್ರಕಾರ ನಾವು ಚಾರ್ಜ್ ಶೀಟ್ಸ್ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಏನು 6 ಜನ ಅಂತ ನೀವು ಸಸ್ಪೆಕ್ಟ್ ಮಾಡ್ತೀರಿ, ಆ 6 ಜನರಿಗೆ ಎಲ್ಲರಿಗೂ ವಾರಂಟ್ ಬರ್ತದೆ. ಅವ್ರ ಅಕಸ್ಮಾತ್ 6 ಮಂದಿ ಹೆಸರು ಅದರಲ್ಲಿ ಇತ್ತಂದರೆ
ಅವ್ರ 6 ಮಂದಿ ಮೇಲೆ ವಾರಂಟ್ ಬರ್ತದೆ. ಇರದೇ ಇದ್ರೆ ಪ್ರಶ್ನೆ ಬರೋದಿಲ್ಲ. ಸರಿ ನೋಡಿ ಸುಜಾತ ಭಟ್ ಅವರೇ, ನೀವು ಹೇಳಿದ್ರೆ ಅನನ್ಯ ಭಟ್ ಕೇಸ್ ಒಂದೇ ನಿಮ್ಮ ಮುಂದಿದ್ದು, ನೀವು ಅದನ್ನೇ ಇಟ್ಕೊಂಡು SIT ಮುಂದೆ ಹೋಗಿದ್ದು, ಬಟ್ ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ನಿಮ್ಗೆ ಹಿಂಬರಹ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಹೆಸರನ್ನ ಮತ್ತೆ ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ಆ ತನಿಖಾ ವರದಿಯಲ್ಲಿ ಇತ್ತು ಅಂತಂದ್ರೆ ಯಾವ ಕಾರಣಕ್ಕೆ ಇರಬಹುದು? ನೀವು ಡೆಲ್ಲಿಗೆ ಹೋಗಿದ್ರಿ ಅಂತ ಹೇಳಿದ್ರಿ ಇವ್ರಗಳ ಜೊತೆಯಲ್ಲಿ. ಹೌದು. ಸೊ ಅದೆಲ್ಲ ಎಲ್ಲಾದ್ರೂ ನಿಮಗೆ ಆಪತ್ತಂದು ಒಡ್ಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ನನಗೆ ಗೊತ್ತಿಲ್ವಲ್ಲ, ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದು ಯಾತಕ್ಕೆ ಏನು ಎತ್ತಂತ ನನ್ಗೆ ಗೊತ್ತಿಲ್ವಲ್ಲ. ಅಲ್ಲಿ ಯಾರ ಹತ್ರನೂ ಮಾತಾಡಕ್ಕೆ ಇದು ಮಾಡ್ಲಿಲ್ವಲ್ಲ. KV ಧನಂಜಯ ಅವರ ಆಫೀಸಿಗೆ ಕರ್ಕೊಂಡು ಹೋದ್ರು. ಬಟ್ ಅಲ್ಲಿ ನನ್ಗೇನು ಅಲ್ಲೇನು ನನ್ನನ್ನು ಮಾತಾಡ್ಸಿಲ್ಲ ಅಥವಾ ಹೇಳಿದ್ರ ನೀವು SIT ಅಧಿಕಾರಿ? ಎಲ್ಲ ವಿಚಾರವನ್ನ ಹೇಳಿದ್ದೀನಿ. ನಂದು ಇಲ್ಲಿಗೆ ಹಿಂಬರಹನು ಕೊಟ್ಟಿದ್ದಾರೆ. ನಿಮ್ದು ಇಲ್ಲಿ ಇದೆಲ್ಲ ಏನು ಇಲ್ಲ ಅಂತ ನಾನು ಮೊನ್ನೆ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಅವ್ರು SIT ಅವ್ರು ಯಾವಾಗಲೂ ಕರೆದವಾಗ್ಲೂ ನಾನು ಹೋಗಿದ್ದೀನಿ. ಅವ್ರು ಏನು ಇದು ಮಾಡಿದಾರೆ ಅದಕ್ಕೆ ಸರಿಯಾಗಿ ನಾನು ಇದನ್ನ ಇದು ಮಾಡಿ ಬಂದಿದ್ದೀನಿ. ಇನ್ನು ನಿಮ್ಮ ಅವಶ್ಯಕತೆ ಇಲ್ಲ ಅಂತಾನೂ ಹೇಳಿದ್ದಾರೆ. ನಿಮ್ದು ಇಲ್ಲಿಗೆ ಮುಗಿಯಿತು ಅಂತ ಹೇಳಿದ್ಮೇಲೆ ನಾನು ಧರ್ಮಸ್ಥಳ ಷಡ್ಯಂತ್ರ ಅಂತ ಏನ್ ಬರುತ್ತೆ? ನೀವು ಸ್ವಲ್ಪ ದಿನ ತಿಮರೋಡಿ ಅವ್ರ ಮನೇಲಿದ್ರಿ, ಹಾಗೆ ಯುನೈಟೆಡ್ ಮೀಡಿಯಾನೋ ಯಾವುದೋ ಆ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಒಂದಷ್ಟು ಇಂಟರ್ವ್ಯೂಗಳು ಕೂಡ ಕೊಡ್ತಾ ಇದ್ರಿ. ಧರ್ಮಸ್ಥಳದ ವಿರುದ್ಧವಾಗಿ 1-2 ಸತಿ ಮಾತನಾಡಿದ್ರಿ ಆ ಯೂಟ್ಯೂಬ್ ಸಂದರ್ಶನದಲ್ಲಿ. ಇದು ಎಲ್ಲ ಎಲ್ಲೋ ಒಂದ್ ಕಡೆ ಮಾರಕ ಆಗೋ ಸಾಧ್ಯತೆ ಇದೆಯಾ ಅಂತ ಅನುಮಾನ? ನಾನು ಧರ್ಮಸ್ಥಳ ವಿರುದ್ಧ ಬೇಕಾಗಿ ನನ್ನ ಸ್ವಂತ ಇದರಿಂದ ನಾನು ಮಾತಾಡಿಲ್ಲ. ಅರ್ಥ ಆಯ್ತಾ? ನಾನು ಯಾರಿಗೂ ನಾನು ದ್ರೋಹ ಮಾಡಲೂ ಇಲ್ಲ, ನಾನು ಮಾಡೋದೂ ಇಲ್ಲ. ನನ್ನನ್ನು ಹರ್ಷೇಂದ್ರ ಕುಮಾರನ್ನ ಬರ್ಸಿರೋದು ಇದೇ ಗಿರೀಶ್ ಮಟ್ಟಣ್ಣನೇ. ನನಗೂ ಇದು ದೂರು ಬರೆದು ಕೊಟ್ಟಿರೋದು ಗಿರೀಶ್ ಮಟ್ಟಣ್ಣನೇ, ಟೈಪ್ ಮಾಡಿ ಕೊಟ್ಟಿರೋದು. ಇದನ್ನೆಲ್ಲ ಹೇಳಿದ್ರ ನೀವು? ಎಲ್ಲ ಪ್ರತಿಯೊಂದು ಕೂಲಂಕುಷವಾಗಿ ಏನು ಕೇಳಿದ್ದಾರೆ ಅದು ಪಿನ್ ಟು ಪಿನ್ ಪ್ರತಿಯೊಂದು ಹೇಳಿದ್ದೀನಿ ನಾನು. ಇದರಲ್ಲಿ ಯಾವುದನ್ನು ನಾನು ಮುಚ್ಚುಮರೆ ಮಾಡಿಲ್ಲ. ನನಗೆ ಅದಕ್ಕೂ ಹಿಂಬರಹ ಲೆಟ್ರ್ ಕೊಟ್ಟಿದ್ದಾರೆ ಆಲ್ರೆಡಿ. ನಂದು ಹೇಗಾಗುತ್ತೆ ಧರ್ಮಸ್ಥಳ ಷಡ್ಯಂತ್ರ ಅಂತ? ಸರಿ ಗಿಳಿಯರ್ ಅವರೇ, ಕೆಲ ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ಈ ಬುರುಡೆ ಗ್ಯಾಂಗ್ ನ ಬ್ಯಾಕಿಂಗ್ ಆಗಿ ಯಾವೆಲ್ಲ ವರ್ಕ್ ಮಾಡ್ತಿದ್ದಾವೆ ಅದರಲ್ಲಿ ಇನ್ನೊಂದು ಹೊಸ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. SIT ಇಂದಾನೆ ಅಫಿಡವಿಟ್ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಅತ್ಯಾಚಾರ ಆಗಿರೋದು ನಿಜ, ಹಾಗೆ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿರೋದು ನಿಜ ಅಂತ ಹೇಳಿ. ನಾವು ಬಾಲನ್ ಅವರೇ ಸಂಪರ್ಕ ಮಾಡಿ, ಯಾಕಂದ್ರೆ ಸದ್ಯಕ್ಕೆ 4 ಜನರ ಪರವಾಗಿ ವಕಾಲತನ್ನು ವಹಿಸ್ತಿರೋದು ಬಾಲನ್ ಅವರಾಗಿರೋ ಕಾರಣಕ್ಕೆ ಅವರನ್ನೇ ಸಂಪರ್ಕ ಮಾಡಿ ಕೇಳಿದ್ವಿ. ನಮ್ಗೆ ಆ ರೀತಿ ಯಾವುದೇ ಮಾಹಿತಿನೇ ಇಲ್ಲ ಅಂತ ಅಂದ್ಬಿಟ್ರು. ಇದೇನು ಹೊಸ ಕಥೆನಾ, ಏನ್ ಕತೆ ಅಂತ ನಿಮ್ಗೇನಾದ್ರೂ ಮಾಹಿತಿ ಬಂತ ಅಫಿಡವಿಟ್ ಬಗ್ಗೆ? ಮೇಡಮ್ ಇಲ್ಲಿ ನೋಡಿ, ಅದ್ರ ಗ್ಯಾಂಗ್ ಹೆಸರು ಬುರುಡೆ ಗ್ಯಾಂಗ್ ಅಂತ. ಏನಕ್ಕೆ ಒಂದೊಂದು ಬುರುಡೆ ಹೊರಡಿಸ್ಬಿಡೋದು ಅವ್ರ ಕೆಲಸ. ಜನ ಇವತ್ತು ಸಿಕ್ಕಲ್ಲಿ ಹೊಡೆಯೋ ಮನಸ್ಥಿತಿಯಲ್ಲಿ ಇದ್ದಾರೆ. ಈಗ ಪೊಲೀಸರು ಅವ್ರನ್ನ ಹಿಡಿದು ಹೊಡೆಯಲ್ಲ, ಬಡಿಯಲ್ಲ. ನಾನ್ ಮಾತಾಡಿದ್ರೆ ನನ್ನ ಮೇಲೆ ಇನ್ನೊಂದು ಕೇಸ್ ಹಾಕ್ತಾರೆ. ನಿನ್ನೆ ನನ್ಗೊಬ್ಬ ಫೋನ್ ಮಾಡಿದ, ನಿಮ್ಗೆ ಯಾಕ್ರಿ ಗಿರೀಶ್ ಮಟ್ಟಣ್ಣಂಗೆ ಹೋಗಿ ಹೊಡಿಯಕ್ಕಾಗಲ್ವಾ ಕೇಳಿದ. ನಾನು ಹಂಗಲ್ಲ, ಹೊಡೆಯೋ ಜನ ಅಲ್ಲ ಮಾರ್ರೆ ಅಂತ ಹೇಳಿದೆ. ನೀವು ಸಿಕ್ಕಿದ್ರೆ ಹೊಡೀರಿ ಅಂತ ಹೇಳಿದೆ. ನೋಡಿ, ನಾನಿವತ್ತು ತಮಾಷೆಗೆ ಹೇಳ್ತಾ ಇಲ್ಲ. ಜನರನ್ನ ಇವರು ಕುರಿಗಳು ಇವತ್ತು ಕೋರ್ಟಿನ ಆರ್ಡರ್ನ ಅದನ್ನ ಏನು ಆ ಟೈಪ್ ವರ್ಷನ್ ಇಟ್ಕೊಂಡು ಅದು ಹಿಂಗಲ್ಲ ಹಂಗ ಹೇಳಿದೆ ಅಂತ ಹೇಳಿ ಸಂಚಾರಿ ಸ್ಟುಡಿಯೋನ ಯಾವ್ದೋ ದಾರಿ ಹೋಗ ಸ್ಟುಡಿಯೋದವನು ಹಾಕಿದಾನೆ. ಇದನ್ನ ನಂಬ್ಕೊಂಡು ಇವರ ಬಾಲಂಗೋಚಿಗಳು ಇವ್ರದೊಂದು ಬುರುಡೆ ಗಂಗಿನ ಬೆಟಾಲಿಯನ್ನು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಉಗೆ ಅಂತಿದೆ. ಇವ್ರಿಗೆ ಒಂದಿಷ್ಟು ಮಾನ ಮರ್ಯಾದೆ ಅನ್ನೋದಿಲ್ಲ ಮೇಡಮ್, ಒಂದಿಷ್ಟು ಇಲ್ಲ. ಒಂದು ಸಾಸಿವೆ ಕಾಳಿನಷ್ಟು ಮಾನ ಮರ್ಯಾದೆ ಇವರ ಪರವಾಗಿ ಮಾತಾಡುವವರಿಗೆ ಮತ್ತೆ ಇವರ ಬಾಲಂಗೋಚಿಗಳಿಗೆ ಇಲ್ಲ. ಇವರು ಮಿದುಳನ್ನ ಅಡವಿಟ್ಟವರು, ಇವರು ಮಂಡ್ಯ ತೊಳಸ್ಕೊಂಡವರು ಅಂತ ನಾನು ಸ್ಪಷ್ಟವಾಗಿ ಹೇಳೋದು. ಇವರಿಗೆ ನಾಳೆ ಬಂದು ಏನ್ ಕಥೆ ಹೇಳಿದ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲೆಯ SP ಯನ್ನಾಗಿ ನಿಯುಕ್ತಿ ಮಾಡಲಾಗಿದೆ ಅಂತೇಳಿ ನಮ್ಗೆ ಹಿಂಗ್ ಬಂತು ಆರ್ಡರ್ ಅಂತ ಹೇಳಿದ್ರು ಕೂಡ ನಮ್ಮ ಅಣ್ಣ SP ಅಂತೇಳಿ ಇವರು ಸಂಭ್ರಮಾಚರಣೆ ಮಾಡುವಂತ ಮಿದುಳನ್ನ ಅಡ ಇಟ್ಟಂತ ಮನೋಸ್ಥಿತಿ ಇರುವಂತ ಮನುಷ್ಯರು. ಇವರ ಮಾತನ್ನ, ಇವರ ಸ್ಟೇಟ್ಮೆಂಟ್ಗಳನ್ನ, ಇವರ ಕಂಟೆಂಟ್ಗಳನ್ನ ನೆಚ್ಕೊಂಡು ಒಂದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮಾತಾಡೋದು ಬಹಳ ತಪ್ಪಾಗತ್ತೆ. ಈಗ ಯಾವುದೇ ಪ್ರಚಾರ ಇರಲಿ, ವಿಚಾರ ಇರಲಿ, ಅವ್ರು ಹೇಳಿದ್ದನ್ನ ಅದೆಲ್ಲವೂ ಸತ್ಯ ಅಂತ ಅವ್ರು ಹೇಳೋದು, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇಲ್ಲಿ ನನಗೆ ಬೇಕಿರುವಂತದ್ದು ಏನಂದ್ರೆ, ನಮ್ಮ 800 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿಯಲ್ಲಿ ನಡೆಸಿದ ದೌರ್ಜನ್ಯ ಮಾಡಿದಾರಲ್ಲ, ಇದಕ್ಕೆ ಏನ್ ಕಾರಣ, ಏನ್ ಶಿಕ್ಷೆ ಆಗತ್ತೆ ಅಂತ. ಆಯ್ತು, SIT ತನಿಖೆ, ಮಧ್ಯಂತರ ವರದಿ, ಅಂತಿಮ ವರದಿ, ಸಮನ್ಸು, ವಾರಂಟು, ಕೋರ್ಟಿಗೆ ಹೋದ್ರು. ಇದು ಆಗಿದ್ರೆ ವರ್ಷಾನುಗಟ್ಟಲೆ ಹಿಂಗೆ ನಡೀತಾ ಇರೋದ? ಒಂದು ಅಧಿವೇಶನದಲ್ಲಿ ಚರ್ಚೆ ಆಯ್ತು, ವೀರಾವೇಶದ ಹೋರಾಟ ಆಯ್ತು, ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು, ಸಮಾವೇಶ ಮಾಡಿದ್ರು, ಚಳಿಗಾಲದ ಅಧಿವೇಶನ ಮತ್ತು ಬಂತು, ಮತ್ತೆ ಅಧಿವೇಶನದಲ್ಲಿ ಚರ್ಚೆ ಆಗೋದ? ಬಟ್ ತನಿಖೆಯನ್ನ ಕೂಡ ಪೂರ್ಣ ಆಗ್ಲಿಕ್ಕೆ ಬಿಡೋದಿಲ್ವಾ ಅಂತ ಹೇಳಿ. ಯಾಕಂದ್ರೆ ಇದೀಗ SIT ಮೇಲೂ ಅನುಮಾನ ಶುರುವಾಗಿದೆ. ನೀವು ಇತ್ತೀಚೆಗಿನ ಜಯಂತ್ ಅವರ ಮೇಡಮ್ ಇನ್ನೊಂದು
ಇದೇ ಜಯಂತ್ ಟಿ ಅವರು SIT ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದು ಸಲ. SITಗೆ ಹೋಗಿ ಬಂದ ಮೇಲೆ ನಮಗೆ SIT ಮೇಲೆ ಯಾವ ಅನುಮಾನ ಇಲ್ಲ ಅಂತ. ಇದೇ ಜಯಂತು ಮೊನ್ನೆ ನನಗೆ ಹೊಡೆದಿದ್ದಾರೆ, ಹೌದು, ನನಗೆ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಚಿನ್ನಯ್ಯನ ಕೈಯಲ್ಲಿ ಹೊಡಿಸಿದ್ದಾರೆ ಅಂತ ಹೇಳಿ ಮತ್ತೆ ಬಂದು ರಾಜ್ಯಪಾಲರಿಗೆ ಒಂದು ಅರ್ಜಿ, ಆಮೇಲೆ ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಒಂದು ಇದು, ಇದನ್ನೆಲ್ಲ ಯಾಕೆ ಆವಾಗ ಗೊತ್ತಿರ್ಲಿಲ್ವಾ ಹೇಳಬೇಕಾಗಿದ್ರೆ? ಮೇಡಮ್ ಇದರಲ್ಲಿ ಅವರಿಗೆ ಪೊಲೀಸ್ ಅಥವಾ SIT ಅಂತ ಹೇಳಿದ್ರೆ ಮಕ್ಕಳಾಟಿಕೆ ಆಗಿದೆ, ನಮ್ಮಲ್ಲಿ ಆ ಪದ ಬಳಕೆ ಇದೆ, ಹುಡುಗಾಟಿಕೆ ಆಗಿದೆ ಅವರಿಗೆ. ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು ದೊಡ್ಡ ಅನುಮಾನ ಜಯಂತ್ ಅವರ ಇತ್ತೀಚಿನ ಸಾಮಾಜಿಕ ಜಾಲತಾಣದ ಈ ಸೋಷಿಯಲ್ ಮೀಡಿಯಾದ ಇಂಟರ್ವ್ಯೂಗಳಲ್ಲಿ ಅವ್ರೇನು ಹೇಳ್ತಿರೋದು, 4/9/2025 ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಚಾರಣೆ ಕರೆದಿದ್ರು, ಆಗ ನನಗೆ ಚಿನ್ನಯ್ಯನ ಕೈಯಲ್ಲಿ ಹೊಡೆಸಿದ್ರು, ನಮ್ಮನ್ನು ಅರೆಬೆತ್ತಲೆ ಮಾಡಿದ್ರು, ಇಷ್ಟೆಲ್ಲ ಆದವರು 4 ಅಂದರೆ ಸೆಪ್ಟೆಂಬರ್ ತಿಂಗಳಿನಿಂದ ನವೆಂಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಸುಮ್ಮನಿದ್ದದ್ದು ಯಾಕೆ? ಈ ಬೇಸಿಕ್ ಪ್ರಶ್ನೆ ಯಾರನ್ನು ಕಾಡ್ತಿಲ್ಲ ಯಾಕೆ ಈ ಗ್ಯಾಂಗ್ನ ಸದಸ್ಯರಿಗೆ ಅಂತ. 13 ವರ್ಷಗಳ ಹಿಂದೆ ಸಾಕ್ಷಿ ಇತ್ತು, ನಮ್ಮ ಹತ್ರ ಸಾಕ್ಷಿ ಇತ್ತು ಅಂತ ಹೇಳೋರು 13 ವರ್ಷಗಳ ತನಕ ಯಾಕೆ ಕೊಟ್ಟಿಲ್ಲ ಅನ್ನೋ ಬೇಸಿಕ್ ಪ್ರಶ್ನೆ ನಾವು ಕೇಳಲ್ವ? ಈಗ ಇವ್ರ ಹತ್ರ ಯಾವ್ದಕ್ಕಾದ್ರೂ ಉತ್ತರ ಇದೆಯಾ ಮೇಡಮ್? ಯಾವ್ದಕ್ಕಾದ್ರೂ ಉತ್ತರ ಇದೆಯಾ ಪ್ರಾಪರ್ ಆಗಿ? ದಿನಕ್ಕೂ ಒಂದೊಂದು ಕತೆ ಹೊಡಿತಾರೆ. ಆ ಜಯಂತ್ ಅಂಗಚನ್ ನನಗ್ ಬಹಳ ಬೇಸರ ಏನಂತ ಹೇಳಿದ್ರೆ, ನಮ್ಮ ಈ ರಾಜ್ಯದಲ್ಲಿ ಎಂತ ಸರ್ಕಾರ ಆಡಳಿತ ನಡೆಸ್ತದೆ ಅನ್ನುವಂಥದ್ದು. ದಿನ ಬೆಳಗಾದ್ರೂ ಒಂದೊಂದು ಸುಳ್ಳು ಹೇಳ್ತಾನೆ, SIT ಬಗ್ಗೆ ನೇರ ಆರೋಪ ಹೇಳ್ತಾನೆ, ಇನ್ನೊಬ್ಬ SIT 500 ಕೋಟಿ ತಗೊಳ್ತು ಅಂತ ಹೇಳ್ತಾನೆ. ಇದಕ್ಕೆ ಅವ್ರನ್ನ ಏನು ಕೇಳೋರೇ ಇಲ್ವಾ? ನಾವೆಲ್ಲ ಒಂದು ಫೇಸ್ಬುಕ್ ಅಲ್ಲಿ ಏನೋ ಒಂದು ಕಾಮೆಂಟ್ ಹೊಡೆದ್ರೆ ನಮ್ಗೆ ಪೊಲೀಸ್ ನೋಟಿಸ್ ಕಳಿಸ್ತಾರೆ. ಮೊನ್ನೆ ಉಪ್ಪಾರಪೇಟೆಯಿಂದ ನನಗೊಂದು ನೋಟಿಸ್ ಬಂದಿದೆ, ನೀವು ಸಾಮಾಜಿಕ ಸ್ವಾಸ್ಥ್ಯವನ್ನ ಕದಡ್ತೀರಿ, ಕೆರಳಿಸ್ತೀರಿ ಅಂತ ಹೇಳಿ. ಇವ್ರು ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಅಲ್ಲ, ಇದು ನನ್ಗೆ ಅರ್ಥ ಆಗ್ತಿರೋದು ನೋಡಿ, ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಥವಾ ಉಪಮುಖ್ಯಮಂತ್ರಿಗಳನ್ನ, ಈ ಕಾನೂನನ್ನ, ಸಂವಿಧಾನವನ್ನ ಯಾವುದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಪ್ರಶ್ನೆ ಮಾಡ್ಕೊಳ್ತಿರುವಂತದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಕೊಟ್ಟಂತ ಸಂವಿಧಾನಕ್ಕೆ ಸರಿಯಾಗಿ ಈ ವ್ಯವಸ್ಥೆ ನಡೀತಾ ಇದೆಯಾ ಅಥವಾ ಇವರ ಮನಸ್ಥಿತಿಗೆ ಸರಿಯಾಗಿ ನಡೀತಾ ಇದೆಯಾ ಅಂತ ಹೇಳಿ. ಸರಿ ಮಲ್ಲಿಕ್ ಅವರೇ, ಇವಾಗ ಜಯಂತ್ ಅವರು ಮೊನ್ನೆ ಏನು ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ, ಚಿನ್ನಯ್ಯನಿಗೆ SIT ಅಧಿಕಾರಿಗಳು ಹೊಡೆದು ಬಡ್ದು ಅವನಿಗೆ ಹೆದರಿಸ್ಬಿಟ್ಟು ಹೇಳಿಕೆಯನ್ನ ಉಲ್ಟಾ ಮಾಡೋ ಥರದಲ್ಲಿ ಮಾಡಿದ್ದಾರೆ. ಬಟ್ ಚಿನ್ನಯ್ಯ ಈ ವಿಡಿಯೋಗಳಲ್ಲಿ ಏನು ಹೇಳಿದ್ದಾರೆ ಅದೇ ಸತ್ಯ. ಚಿನ್ನಯ್ಯನ ಕೈಯಲ್ಲಿ ಬಲವಂತವಾಗಿ ಹೆಣಗಳನ್ನ ಹೂತಾಕ್ಸಿದ್ದೆಲ್ಲ ಸತ್ಯ. ಆದ್ರೆ SIT ಅವರು ಹೊಡೆದು ಬಿಟ್ಟು ಚಿನ್ನಯ್ಯನ ಕೈಲಿ ಸುಳ್ಳು ಹೇಳಿಸ್ತಿದ್ದಾರೆ ಅಂತ ನಿಮ್ಗೆ ಹಂಗ ಅನ್ಸುತ್ತಾ? ಮೊನ್ನೆ ಚಿನ್ನಯ್ಯನ ಭೇಟಿಯಾಗಿ ಬಂದ್ರಿ ನೀವು, ಏನ್ ಹೇಳ್ತಾರೆ ಚಿನ್ನಯ್ಯ? ಇಲ್ಲ ಮೇಡಮ್, SIT ಅವರು ಇರೋದ್ರಿಂದನೇ ನನ್ನ ಗಂಡ ಜೀವನದಾಗ ಇದ್ದಾರೆ ಇವಾಗಲೂ. ಆದರೆ ಇವನು ಜಯಂತ ಇವಾಗ ಹೇಳಿರೋದು 2 ತಿಂಗಳು ಮುಂಚೆನೇ ಏರಿರ್ಬೇಕಲ್ಲ ಮೇಡಮ್. ಆವಾಗಲೆಲ್ಲ ನಾವು ಓದ್ಬಿಟ್ಟು ಟೀ ಕೊಟ್ಟರು, ಊಟ ಕೊಟ್ಟರು, ನಾವು ಖುಷಿಯಾಗಿದ್ದೀವಿ ಹಾಗಂತ ಹೇಳ್ತಾ ಇದ್ದ. ಇವಾಗ ನೋಡಿದ್ರೆ ಚಿನ್ನಯ್ಯನ ಹೊಡೆದ್ರು, ಚಿನ್ನಯ್ಯ ನನಗೆ ಹೊಡೆದಿದ್ದಾರಂತ ಇವಾಗ ಯಾಕೆ ಹೇಳ್ಬೇಕು ಆ ಮಾತು? ಅದೇ ಇವಾಗ ನೋಡಿದ್ರೆ ಜಯಂತನೇ ಹಿಡ್ಕೊಂಡೋಗಿ ಒಳಗೆ ಹಾಕಿದ್ರೆ ಎಲ್ಲ ನಿಜಾನು ಬರ್ತದೆ ಮೇಡಮ್. ಯಾಕಂದ್ರೆ ಅವ್ರ ಮನೇಲಿ ಅಲ್ವಾ 1 ವಾರ ಬುರುಡೆ ಇತ್ತಂತೆ. ನಮ್ಮ ಯಜಮಾನ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಇರುವಾಗ ಅವರು ಮೇಲ್ಗಡೆ ಮಂಚದಲ್ಲಿ ಮಣಗಿದ್ರಂತೆ, ಕೆಳಗಡೆ ಬುರುಡೆ ಇತ್ತಂತೆ ಮೇಡಮ್. ಆ 3 ದಿನ ಜಯಂತನೇ ಹೊಡೆದು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರೆ ಎಲ್ಲ ನಿಜಾನು ಬರ್ತದೆ ಮೇಡಮ್. ಅವ್ರು ಏನಾದ್ರು ಹೇಳ್ಕೊಂಡಿದ್ರೆ SIT ಅಧಿಕಾರಿಗಳು ನಂಗೆ ಹೊಡೆದ್ರು ಅಥವಾ ಅಲ್ಲಿ ಯಾರಾದ್ರೂ ಅಧಿಕಾರಿಗಳು ನನಗೆ ಬೆದರಿಸಿದ್ರು, ಹಿಂಗೆ ಹೇಳು ಅಂತ ಹೇಳಿ ಬಲವಂತವಾಗಿ ಹೇಳಿಸ್ತಿದ್ದಾರೆ, ಹಂಗೇನಾರು ಹೇಳ್ಕೊಂಡಿದ್ದಾರೆ ನಿಮ್ಮ? ಇಲ್ಲ ಮೇಡಮ್, ಹಂಗೇನು ಏನಿಲ್ಲ ಮೇಡಮ್. ಅವರಿಂದಾನೇ ನನ್ನ ಜೀವ ಉಳಿದಿರೋದು, ಇಲ್ಲಾಂದ್ರೆ ನನ್ನ ಜೀವ ಹೋಯ್ತಾ ಇತ್ತು ತುಮ್ಮರೆಡ್ಡಿ ಮನೇಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಗೊತ್ತಾಗ್ಬೇಕಾದ್ರೆ SIT ಅವರೇ ಹೇಳ್ಬೇಕು ಮೇಡಮ್, ಇದು ನಿಜಾನ ಸುಳ್ಳ ಅಂತ ಅವರೇ ಹೇಳ್ಬೇಕು. ಚಿನ್ನಯ್ಯನ ಹತ್ರ ಇದೇ ಗಿರೀಶ್ ಮಟ್ಟಣ್ಣ ಕಾಲ್ ತಿಕ್ಸೋದು, ಅವನಿಗೆ ಸ್ನಾನಕ್ಕೆ ಹೋಗ್ಬೇಕಾಗಿದ್ರೆ ಅವನ ಇನ್ನರ್ ವೇರಿಂದ ಹಿಡಿದು ಬ್ರಷ್ ಪೇಸ್ಟು ಪ್ರತಿಯೊಂದು ತಗೊಂಡೋಗಿ ಕೊಡೋದು ಚಿನ್ನಯ್ಯ ಕೊಡ್ಬೇಕಾಗಿತ್ತು. ಆಮೇಲೆ ನಾನು ಇನ್ನೂ ಹೇಳ್ತಾ ಇದ್ದೀನಿ, ನನ್ನನ್ನು SIT ಕರೆದ್ರಲ್ವಾ, ನಾನು ಹೋಗಿದ್ದೀನಾ ಇಲ್ವಾ? ಇವ್ರು ಯಾಕೆ ಹೋಗ್ಲಿಲ್ಲ ಕರೆದವಾಗ? ನೋಡಿ ಏನೇನ್ ಕೆಲಸ ಮಾಡಿಸ್ಕೊಂಡಿದ್ರು ಒಬ್ಬ ಹಿಂದುಳಿದ ನೀವು ನೋಡಿದ್ರಾ? ಇಲ್ಲ ಅವ್ರು ಹೇಳಿ, ವಸಂತ್ ಗಿಳಿಯಾರ್ ಅವರೇ, ನೀವು ನೋಡಿದ್ರಾ? ಸುಜಾತಾ ಭಟ್ ಅವರೇ, ನಿಜವಾಗ್ಲೂ ನೀವು ನೋಡಿದ್ರೆ? ನೋಡಿರೋದು ನಾನು ಅಲ್ಲಿ 4 ದಿನ ಇರುವಾಗ್ಲೂ ನಾನು ನೋಡಿದ್ದೀನಿ ಇದು ವಿಚಾರ. ನೋಡ್ಕೊಳ್ಳಿ ಮೇಡಮ್, ಹಿಂಗೆಲ್ಲ ಮಾಡಿದ್ದಾರೆ ಮೇಡಮ್. ಆದ್ರೆ ಇವರೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ನನ್ ಗಂಡ ರಾಜ್ಯದಲ್ಲಿ ಏನಾಗ್ತಿದೆ ಹಿಂದುಳಿದ ವರ್ಗದ ಬಗ್ಗೆ ಯಾಕೆ ನೋಟಿಸ್ ಕೊಟ್ಟಿವ್ರನ್ನ ಯಾಕೆ ಕರೆದು ಇನ್ವೆಸ್ಟಿಗೇಟ್ ಮಾಡಬಾರ್ದು? ಹೇಳಿ ಅವನ ಇಡೀ ಜೀವನವನ್ನ ಸ್ಪೈಲ್ ಮಾಡಿದ್ದಾರೆ. ಅವನ ತಂಗಿ ಇವತ್ತು ಕಣ್ಣೀರು ಹಾಕ್ತಾ
ರತ್ನ ಅವರೇ ಸಮಾಧಾನ ಮಾಡ್ಕೊಳ್ಳಿ. ಬಂದೆ ವಸಂತ್ ಗಿಳಿಯಾರ್ ಅವರೇ, ರತ್ನ ಅವರೇ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಚಿನ್ನಯ್ಯ ಅವರು ನಿಮ್ಮ ಹತ್ರ ಹೇಳ್ತಿದ್ದಾರೆ ನನಗೆ ಹಿಂಸೆ ಕೊಟ್ಟಿದ್ದು ಈ ಬುರ್ಡೆ ಗ್ಯಾಂಗ್ ಅಂತ. ಬಟ್ ಈ ಬುರ್ಡೆ ಗ್ಯಾಂಗ್ ನ ಸದಸ್ಯರು ಹೇಳ್ತಿದ್ದಾರೆ ಇಲ್ಲ, ಚಿನ್ನಯ್ಯಂಗೆ SIT ಅವರೇನು ಹಿಂಸೆ ಕೊಟ್ಟು ಹೇಳ್ತಿದ್ದಾರೆ ಅಂತ. ಕಸ ಗುಡಿಸಿದಾನೆ ಇದೇ ಚಿನ್ನಯ್ಯ, ನಾನೇ ಕಣ್ಣಾರೆ ನೋಡಿದ್ದೀನಿ. ಮತ್ತೆ ನಿಮ್ಮ ಹತ್ರ ಹೇಳ್ಕೊಂಡಿದ್ರ ಮಲ್ಲಿಕ ಅವರೇ ಇದೆಲ್ಲ? ಇಲ್ಲ ಮೇಡಮ್, ನಿಮ್ಮ ಹತ್ರನೂ ಹೇಳಿಲ್ಲ? ಅದೇ ನನಗೆ ಫೋನ್ ಮಾಡುವಾಗ 5 ಜನಕ್ಕೆ ಹೋಯ್ತದಂತೆ ಮೇಡಮ್. ನನಗೆ ಫೋನ್ ಮಾಡಿದ್ರೆ, ನನಗೆ ಫೋನ್ ಮಾಡಿ ಮಾತಾಡಿದ್ರೆ 5 ಜನಕ್ಕೆ ಅದು ಹೋಯ್ತದ. ಅದರಿಂದ ನನ್ನ ಜೊತೆಲಿ ಏನವರು ಹೇಳ್ತಾ ಇರ್ಲಿಲ್ಲ. ಇವಾಗ್ಲೇ ಗೊತ್ತಾಯ್ತು, ಅಮ್ಮ ಹೇಳಿದ್ಮೇಲೆ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವನನ್ನ ಮಾತಾಡ್ಸಕ್ಕೆ ಬಂದ್ರೆ ನೀನ್ ಒಳಗಡೆ ಹೋಗು ಯಾರಾದ್ರೂ ಬಂದ್ರೆ ಸಾಕು ನೀನ್ ರೂಮಲ್ಲಿ ಇರೋ ಅನ್ನೋದು. ಯಾಕಿಂತ ಕೆಲಸ ಮಾಡ್ಬೇಕು? ಯಾಕೆ ನಮ್ಮಂತವ್ರನ್ನೆಲ್ಲ ಬಲಿಪಟ್ಟು ಯಾಕೆ ಮಾಡ್ಬೇಕು? ಸರಿಯೇ, ಪ್ರಶ್ನೆ ಕೇಳೋದು ಸರಿಯೇ. ಇವಾಗ ರತ್ನ ಅವರೇ ಚಿನ್ನಯ್ಯನ್ ಕೈಲಿ ಹೊಡ್ಸಿದ್ರು ಅಂತ ಜಯಂತ್ ಅವ್ರು ಹೇಳ್ತಿದ್ದಾರೆ. ಚಿನ್ನಯ್ಯನ್ಗೂ ಹೊಡೆದು ಬಡ್ದು SIT ಅವರು ಸುಳ್ಳು ಹೇಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಮ್ಮ ಹಂಗಲ್ಲ ಇಲ್ಲಮ್ಮ. ನೀವು ಮೊನ್ನೆ ಮೀಟ್ ಮಾಡಿ ಬಂದ್ರಲ್ಲ ಜೈಲಿಗೆ ಹೋಗ್ಬಿಟ್ಟು, ಏನಂದ್ರು ಚಿನ್ನಯ್ಯ? ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಾನೆ. SIT ಅವ್ರು ಚೆನ್ನಾಗಿ, ಈಗಿರೋ ಪೊಲೀಸ್ ಜೈಲಲ್ಲಿ ಇರೋರು ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳಿದ್ರು. ಹಂಗಾದ್ರೆ ಇವ್ರು ಹೇಳ್ತಿರೋದು ಸುಳ್ಳ? ಜಯಂತ್ ಸುಳ್ಳಮ್ಮ ಅದೆಲ್ಲ ಸುಳ್ಳಮ್ಮ. ಈಗ ಜಯಂತಿ ಟಿ ಹೇಳೋದು, ಗಿರೀಶ್ ಮಟ್ಟಣ್ಣ ಹೇಳೋದು, ಇವರೆಲ್ಲ ಪ್ರಪಕಂಡ ಮಾಡಿದ್ದಾರೆ. ಸೌಜನ್ಯ ಕೇಸನ್ನ ಮುನ್ನೆಲೆಗೆ ತರಬೇಕು. ಅದಕ್ಕೆ ಈ ಬುರುಡೆಯನ್ನು ತಂದ್ರೆ ಈ ಸೌಜನ್ಯ ಕೇಸು ಕೆಲವು ವಿಚಾರಗಳನ್ನೆಲ್ಲ ಮುನ್ನೆಲೆಗೆ ತಂದು ಧರ್ಮಸ್ಥಳವನ್ನ ಒಂದು ಇದಕ್ಕೆ ನಮ್ಮ ಒಂದು ವಶಕ್ಕೆ ತಗೊಳ್ಬೇಕು ಅನ್ನುವಂಥದ್ದು ಅವರದ್ದು ಷಡ್ಯಂತ್ರ. ಇದು ನಾನು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನ. ಸರಿ ಮಾಲ್ಗತಿ ಸರ್, ಈಗ ನೋಡಿ, ಇವ್ರೇನ್ ಹೇಳ್ತಿದ್ದಾರೆ, ದೂರುದಾರರು ಅಂತ ಯಾರಿದ್ರು, ಹೋರಾಟಗಾರರು ಅಂತ ಯಾರಿದ್ರು, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ SIT ಯಲ್ಲಿ ಕೆಳ ಹಂತದ ಅಧಿಕಾರಿಗಳು ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಅವರು ಯಾರೆಲ್ಲ ದೂರ ತಗೊಂಡು ಹೋಗ್ತಿದ್ದಾರೆ ಅವರನ್ನೇ ಹರಾಜ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳು ಹೇಳಿಸ್ತಿದ್ದಾರೆ. ಆದ್ರೆ ಮೇಲ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಕರೆಕ್ಟ್ ಇದ್ದಾರೆ. ಇದು ಒಪ್ಲಿಕ್ಕೆ ಸಾಧ್ಯನಾ ಸರ್? ಕೆಳ ಹಂತದ ಅಧಿಕಾರಿಗಳು ಹಿಂಗೆ ದಬ್ಬಾಳಿಕೆ ಮಾಡಿ ಸುಳ್ಳು ಹೇಳಿಸೋದಂತೆ, ಮೇಲಾಧಿಕಾರಿಗಳು ಕರೆಕ್ಟ್ ಇದ್ದಾರೆ ಅಂದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ಬರದೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದಾ ಕೆಳ ಹಂತದ ಅಧಿಕಾರಿಗಳು? SIT ಹೆಡ್ ಯಾರು ಇದರಲ್ಲಿ? ADGP ಇದ್ದಾರೆ, ಹೆಡ್ ಇದ್ದಾರೆ, ಅದಕ್ಕೊಬ್ಬ IGನೂ ಇದೆ, DIGನೂ ಇದ್ರು. ಇಂಥ ಎಲ್ಲ ಹಿರಿಯ ಅಧಿಕಾರಿಗಳು ಇದ್ದಾಗ ಅವರು ಕೆಳ ಅಧಿಕಾರಿಗಳಿಗೆ ಪ್ರಶ್ನೆನೇ ಬರೋದಿಲ್ಲ. ಏನು ಕಂಪ್ಲೇಂಟ್ ಇದ್ರೆ ಅವರು ಡೈರೆಕ್ಟಾಗಿ SIT ಹೆಡ್ಗೆ ಬಿಟ್ಟಾಗಬಹುದಲ್ಲ, ಅವ್ರಿಗೆ ಕಂಪ್ಲೇಂಟ್ ಕೊಡಬಹುದು. ನಿಮ್ಮ ಕೆಲ ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೇಳಬಹುದಲ್ಲ. ಅವರು ಆ್ಯಕ್ಷನ್ ತಗೋತಾರೆ, ಅದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಿಸ್ತಾರೆ, ಯಾರು ತಪ್ಪು ಯಾರ್ದು ನಿಜ ಅಂತ. ಅದೇನಾದರೂ ಅವ್ರದ್ದು ತಪ್ಪು ಕಂಡು ಬಂದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ. ಸರ್, ಒಂದು ಯೂಟ್ಯೂಬ್ ಇಂಟರ್ವ್ಯೂ ಅಲ್ಲಿ ಜಯಂತ್ ಅವರು ಹೇಳ್ತಾರೆ, ದಯಾಮ ಅವರು ಲಾಠಿ ತರಿಸಿದ್ರು, ನನ್ನ ಎನ್ಕ್ವೈರಿ ಮಾಡಿಸ್ತಾ ಇದ್ರು. ಆದ್ರೆ ಲಾಠಿಲ್ ದಯಾಮ ಅವ್ರು ಹೊಡಿಲಿಲ್ಲ, ಸೈಮನ್ ಅಂತ ಇನ್ನೊಬ್ರು ಅಧಿಕಾರಿ ಇದ್ರು, ಅವರು ಹಾಗೆ ಮಂಜುನಾಥ್ ಅಂತ ಒಬ್ರು ಅಧಿಕಾರಿ ಇದ್ರು. ಅವ್ರು ಚಿನ್ನಯ್ಯನಿಗೆ ಹೊಡೆದ್ರು, ಚಿನ್ನಯ್ಯ ಹರಾಸ್ಮೆಂಟ್ ತಡ್ಕೊಳಕಾಗದೆ ನನಗೆ ಹೊಡೆದ. ಹಿಂಗೆಲ್ಲ ಒಂದು SIT ಕಚೇರಿ ಒಳಗೆ ಹಿಂಗಾಗ್ಲಿಕ್ಕೆ ಸಾಧ್ಯ? ಮೇಡಮ್, ಈಗ ಅವ್ರು ನೋಡಿದವರು ಅವ್ರ ಮಿಸಸ್ ಅವರು ಎಲ್ಲರೂ ಹೇಳ್ತಾರೆ, ನಾವು ಜೈಲಿಗೆ ಹೋಗಿ ಭೇಟಿಯಾದಾಗ ನನಗೆ ಅವ್ರು ಏನು ಹೇಳಿಲ್ಲ, ನನಗೆ ಯಾರು ಹೊಡೆದಿಲ್ಲ, ಯಾರು ಒತ್ತಾಯ ಹಾಕಿಲ್ಲ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಇಷ್ಟೆಲ್ಲ ಹೇಳಿದ್ಮ್ಯಾಗ ಏನ್ ಪ್ರಶ್ನೆ ಇದೆ? ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ನಿಮ್ಮ ಹತ್ರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್. ಒಂದು SIT ಅದರಲ್ಲೂ ಕೂಡ ಇಂಥ ಹೈಲಿ ವಾಚ್ಡ್ ಪ್ರಕರಣ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗಮನ ಸೆಳೆದಿರೋ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಹಿಂಗೆ ಹಾಸ್ಟೈಲ್ ಆಗಿ ದೂರದಾರನ ಇಟ್ಕೊಂಡು ಅವ್ರನ್ನ ಹರಾಸ್ ಮಾಡಿ ಮೇಲಾಧಿಕಾರಿಗಳಿಗೆ ಗೊತ್ತಾಗದೆ ಇರೋ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಪ್ರತಿಯೊಂದು ವಿಷಯವನ್ನ ಕುಲಂಕುಷವಾಗಿ ಯಾರು ಹೆಡ್ ಇರ್ತಾರೆ ಅವ್ರ ಬಗ್ಗೆ ಎವ್ರಿ ಆಲ್ಟರ್ನೇಟಿವ್ ಡೇ ಮೀಟಿಂಗ್ ಮಾಡ್ತಾರೆ. ಏನು ನಡೆದಿದೆ, ಏನು ಪ್ರೋಗ್ರೆಸ್ ಆಗಿದೆ, ಇವತ್ತೇನು ಮಾಡಿದ್ರಿ, ನಾಳೆ ಏನು ಮಾಡೋದಿದೆ, ಪ್ರತಿಯೊಂದು ವಿವರಣೆನೇ ಅವ್ರ ಕಡೆಯಿಂದ ತಗೋತಾರೆ, ರೈಟಿಂಗ್ದಲ್ಲಿ ತಗೋತಾರೆ, ಬರೀ ಊರಲ್ಲೇ ಅಲ್ಲ. ಇಷ್ಟೆಲ್ಲ ಇದ್ದಾಗಲ್ಲ ಪ್ರಶ್ನೆ ಬರೋದೇ ಇಲ್ಲ. ಹರಾಸ್ಮೆಂಟ್ ಮಾಡಿದ್ದು, ಹೊಡೆದಿದ್ದು, ಬಡ್ದಿದ್ದು ಏನು ಬರೋದೇ ಇಲ್ಲ. ಮತ್ತು ಅವ್ರೇನಾದರೂ ಅಕಸ್ಮಾತ್ ಹೊಡೆದಿದ್ರು, ಹರಾಸ್ಮೆಂಟ್ ಮಾಡಿದ್ರು ಅಂದ್ರೆ ಅವ್ರು SIT ಹೆಡ್ಗೆ ಕಂಪ್ಲೇಂಟ್ ಕೊಡ್ಬೋದು ಇತ್ತಲ್ಲ, ನಮಗೆ ಹಿಂಗೆ ಮಾಡಿದ್ದಾರೆ ಹಿಂಗೆ ಅಂತ ಅವ್ರಿಗೆ ಹೇಳ್ಬೋದಾಗಿತ್ತು. ಮತ್ತೆ ಇದೇನಾಗ್ತದೆ, ನಾನು ಆಗಲೇ ಹೇಳ್ತಿದ್ದೆ, ಅವ್ರದ್ದು ವಾದ ಏನಂತಂದ್ರೆ, ಜಯಂತ್ ಅವ್ರು ಯಾರು ಆರೋಪ ಮಾಡಿದ್ದಾರೆ, ನಾನು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಉಳಿದ ದೂರುದಾರರಿಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಆತಂಕದಿಂದ ಇಷ್ಟು ದಿನ ದೂರು ಕೊಟ್ಟಿರ್ಲಿಲ್ಲ. ಬಟ್ ಇವಾಗ ನಾನು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೀನಿ, ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ. ಸೆಪ್ಟೆಂಬರ್ ಅಲ್ಲಿ ಹೊಡೆಸಿದ್ರು, ಅವಾಗ ಭಯ ಇತ್ತು, ಬಟ್ ಇವಾಗ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರೆ ಇದನ್ನ ನಾವು ಹೆಂಗ್ ನೋಡ್ಬೇಕು? ಇದ್ರಲ್ಲಿ ರಾಜ್ಯಪಾಲರ ಪ್ರಶ್ನೆಯಲ್ಲಿ ಬರ್ತದೆ. SIT ಇರೋದು ಸ್ಟೇಟ್ ಹೆಡ್, ಹೋಮ್ ಮಿನಿಸ್ಟರ್ ಕೊಡಬೇಕು, CM ಕೊಡಬೇಕು. ರಾಜ್ಯಪಾಲರ ಪ್ರಶ್ನೆ ಇದರಲ್ಲಿ ಬರೋದೇ ಇಲ್ಲ. SIT ಆರ್ಗನೈಸ್ ಮಾಡಿದವರು ಯಾರು, ಕ್ರಮ ತಗೊಂಡವ್ರು ಯಾರು, SIT ನೇಮಿಸಿದವ್ರು ಯಾರು? ಸರ್ಕಾರ ತಾನೆ. ಸರ್ಕಾರಕ್ಕೆ ಗವರ್ನರ್ಗೆ ಏನು ಸಂಬಂಧ ಇದೆ? ಗವರ್ನರ್ಗೆ ಹಿ ಇಸ್ ನೋ ವೇ ಕನ್ಸರ್ನ್ಡ್.
ಅವ್ರು ಏನಿದ್ರು CM ಕಂಪ್ಲೇಂಟ್ ಕೊಡಬೇಕು ಅಥವಾ ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಕೊಡಬೇಕು ಅಥವಾ SIT ಹೆಡ್ ಕಂಪ್ಲೇಂಟ್ ಕೊಡಬೇಕು. ಅವ್ರೇನು ಎಲ್ಲ 3 ಜನ ಏನೂ ಕ್ರಮ ತಗೋದು ಇದ್ರೆ CM ಏನೋ ಕ್ರಮ ತಗೋದ್ರೆ ಆಮೇಲೆ ಬೇಕಾದ್ರೆ ಅವರು ಗವರ್ನರ್ ಹೋಗಿ ನೋಡಿ ನಾವು ಇಲ್ಲಿ ಇಷ್ಟೊಂದೆಲ್ಲ SIT ಹೆಡ್ ಕಂಪ್ಲೇಂಟ್ ಕೊಟ್ಟಿವಿ, ಹೋಮ್ ಮಿನಿಸ್ಟರ್ ಕಂಪ್ಲೇಂಟ್ ಕೊಟ್ಟಿವಿ, CM ಕಂಪ್ಲೇಂಟ್ ಕೊಟ್ಟಿವಿ, ಯಾರೂ ಕ್ರಮ ತಗೊಂಡಿಲ್ಲ, ಅದಕ್ಕೆ ನೀವು ಕ್ರಮ ತಗೊಳ್ಳಿಕ್ಕೆ ಸೂಕ್ತವಾದ ನಿರ್ದೇಶನ ನೀಡಿ ಸರ್ಕಾರಕ್ಕೆ ಅಂತ ಗವರ್ನರ್ಗೆ ಒಂದು ಅರ್ಜಿ ಕೊಡ್ಬೋದು ಅವರು. ಇದು ಬಿಟ್ಟರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಗವರ್ನರ್ಗೆ ಕೊಟ್ಟಿರುವ ಅರ್ಜಿ ಮಾನ್ಯತೆ ಪಡೆದುಕೊಳ್ಳುತ್ತಾ? ಏನದು ಒಳ್ಳೆ ವಾಪಸ್ ಕಳಿಸ್ತಾರೆ ಸರ್ಕಾರಕ್ಕೆ, ಚೀಫ್ ಸೆಕ್ರೆಟರಿ ಕಳಿಸ್ತಾರೆ, ಚೀಫ್ ಸೆಕ್ರೆಟರಿ ಅದನ್ನು ಮತ್ತೆ SIT ಹೆಡ್ ಕಳಿಸ್ತಾನೆ. ಇದರಲ್ಲಿ ಏನು ತನಿಖೆ ಕಂಟೆಂಟ್ಸ್ ಇದಾವೆ ಅರ್ಜಿಯಲ್ಲಿ ಅದು ನಿಜಾನ ಸುಳ್ಳ ಅಂತ ತನಿಖೆ ಮಾಡಿ ವರದಿ ಕೊಡು ಅಂತಾನೆ. ಅವರು ವರದಿ ಕೊಡ್ತಾರೆ, ನಿಜ ಇದ್ರೆ ನಿಜ ಅಂತ ಬರೀತಾರೆ, ಸುಳ್ಳಿದ್ರೆ ಸುಳ್ಳು ಅಂತ ಬರೀತಾರೆ. ಇದು ಪ್ರೊಸೀಜರು. ಇನ್ನೊಂದು ಏನು ಹೇಳಬೇಕಾದ್ರೆ ಆಗಲೇ ನಾನು ವಾಸ್ತವಿಕ ವರದಿ ಕೇಳಿದೆ ನಾನು. ಆ ವರದಿಯಲ್ಲಿ ಏನಿರ್ತದೆ ಎಲ್ಲ ಎಕ್ಸ್ಪರ್ಟ್ ಒಪಿನಿಯನ್ ತಗೋತಾರೆ ಅಥವಾ ಇನ್ನೊಂದು ಗೌರ್ಮೆಂಟ್ ಡಿಸಿಷನ್ ತಗೋಬಹುದು. ಇವರೆಲ್ಲರೂ ಕನ್ಸಲ್ಟ್ ಮಾಡಿದ್ಮೇಲೆ ಎಕ್ಸ್ಪರ್ಟ್ ರಿಪೋರ್ಟ್ ಬಂದ ಮೇಲೆ SITಗೆ ಫ್ರೀ ಹ್ಯಾಂಡ್ ಕೊಡೋಣ, ನೀವು ವಾಸ್ತವ ಸ್ಥಿತಿ ಏನು ಕಂಡು ಬಂತು ನಿಮ್ಮ ತನಿಖೆಯಲ್ಲಿ, ಆ ರೀತಿ ನಿಮಗೇನು ಕಂಡು ಬಂದಿದೆ ವಾಸ್ತವ ಸ್ಥಿತಿ ಪ್ರಕಾರ ನೀವು ಕ್ರಮ ತಗೊಳ್ಕೊಳ್ಳಬಹುದು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟರೆ ಅವರು ನಿಜ ಇದ್ರೆ ನಿಜ ಅಂತ ಇದು ಚಾರ್ಜ್ ಶೀಟ್ ಹಾಕ್ತಾರೆ, ಸುಳ್ಳು ಅಂದರೆ ಸುಳ್ಳು ಅಂತ ಬಿ ರಿಪೋರ್ಟ್ ಕೊಡ್ತಾರೆ. 2 ರೀತಿ ಮಾಡ್ಬೋದು. ಒಪಿನಿಯನ್ ತಗೊಂಡು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ನೀವೇ ಕ್ರಮ ತಗೊಳ್ಳಿ, ವಾಸ್ತವ ಸ್ಥಿತಿ ಏನಿದೆ ನಿಮಗೆ ಗೊತ್ತಿದೆ ತನಿಖೆ ಮಾಡಿದವ್ರಿಗೆ, ಅದು ನಿಜ ಕಂಡು ಬಂದರೆ ನೀವು ಟೇಕ್ಸ್ ಲೀಗಲ್ ಆ್ಯಕ್ಷನ್ ಅಂತ ಅನ್ಬೋದು. ಬಟ್ ಎಕ್ಸ್ಪರ್ಟ್ಗಳ ತಂಡ ಆಗಿರುವ SIT ಅನ್ನ ವಸಂತ್ ಗಿಳಿಯಾರ್ ಅವರೇ ಸೋಷಿಯಲ್ ಮೀಡಿಯಾ ಮೂಲಕ ಟ್ಯುಟೋರಿಯಲ್ ತಗೊಳ್ಳೋ ಪ್ರಯತ್ನವನ್ನ ಕೆಲವರು ಮಾಡ್ತಿದ್ದಾರೆ. SIT ಅವರು ಪ್ರತ್ಯೇಕವಾಗಿ ಒಂದೊಂದು ಅಸ್ಥಿ ಪಂಜರಕ್ಕೂ ಒಂದೊಂದು FIR ಹಾಕ್ಬೇಕಿತ್ತು ಅಂತ ಹೇಳಿ ಒಬ್ರು ಸಜೆಷನು, ಮತ್ತೊಬ್ರು ಈಗ ದೂರು ಕೊಟ್ಟಿರೋದು ಯಾರ ಮೇಲೆ, ದೊಡ್ಡವ್ರ ಮೇಲೆ, ಅವ್ರನ್ನ ವಿಚಾರಣೆ ಕರ್ದೇ ಇಲ್ಲ, ಅವ್ರನ್ನ ವಿಚಾರಣೆ ಕರಿಬೇಕಾಗಿತ್ತು SIT ಅಧಿಕಾರಿಗಳು ಅಂತ ಹೇಳಿ ಕ್ಲಾಸ್ ತಗೊಳ್ಳೋರು ಇನ್ನೊಬ್ರು. ಮತ್ತೊಂದು ಕಡೆಯಲ್ಲಿ ಮಾಹಿತಿ ಕೇಂದ್ರದ ಹೆಸರು ಹೇಳಿದ್ರು ಚಿನ್ನಯ್ಯ, ಮಾಹಿತಿ ಕೇಂದ್ರದವ್ರನ್ನ ತನಿಖೆ ಕರೀಲಿಲ್ಲ, ವಿಚಾರಣೆಗೆ ಒಳಪಡಿಸಲಿಲ್ಲ, ಹಿಂಗಾಗಿ SIT ತನಿಖೆ ಸರಿ ಇಲ್ಲ ಅಂತ ಹೇಳಿ SIT ತನಿಖೆಯ ಹಾದಿ ಬಗ್ಗೆನೇ ಸ್ಪೆಷಲ್ ಕ್ಲಾಸ್ ತಗೊಳ್ತಿರೋದು ಇನ್ ಕೆಲವರು ಅಂತ. ಅಲ್ಲ, ತಗೊಳ್ತಿರೋರು ಯಾರು ಅಂತ, ಅವರ ಗ್ರೇಡ್ ಏನು ಅಂತ. ಈಗ SIT ನೋಡಿ, SIT ರಚನೆ ಮಾಡಿರುವಂತದ್ದು ಸರ್ಕಾರ ಒಳ್ಳೆ ಕೆಲಸ ಮಾಡಿರುವಂತದ್ದು. ಅದನ್ನ ಎರಡೂ ಕಡೆಯವರು ಅಂದ್ರೆ ಎರಡೂ ವಿಚಾರವನ್ನ ಪ್ರಸ್ತಾಪ ಮಾಡಿದವರು ಸ್ವಾಗತಿಸಿದ್ದಾರೆ. ನಾವಂತೂ ಡೇ 1 ಅದನ್ನ ನಿಜವಾಗ್ಲೂ ಸರಿಯಾದ ತನಿಖೆ ಮಾಡ್ಲಿ. ಒಂದು ಧರ್ಮಸ್ಥಳದ ಎಲ್ಲರೂ ಕೂಡ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರು ಕೂಡ ಆ ಸಂದರ್ಭದಲ್ಲಿ ಅವರ ಲೀಗಲ್ ಅಡ್ವೈಸರ್ ಮೂಲಕ ಅಥವಾ PRO ಮೂಲಕ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಸಂಪೂರ್ಣವಾಗಿ ಅವರಿಗೆ ತನಿಖೆ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೇವೆ, ಸತ್ಯವನ್ನ ಹೊರ ಜಗತ್ತಿಗೆ ಅಥವಾ ಪ್ರಪಂಚಕ್ಕೆ ತೋರಿಸ್ಲಿ ಅಂತೇಳಿ ಸ್ವಾಗತಿಸಿದ್ದಾರೆ. ಖುದ್ದು ಧರ್ಮಾಧಿಕಾರಿಗಳೇ ಆ ಏನು ನಿಲುವನ್ನು ಸ್ವಾಗತಿಸಿದ್ದಾರೆ. ಎಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳೆಲ್ಲ ಅಲ್ಲಿರುವಂತದ್ದೆಲ್ಲ ಉನ್ನತ ದರ್ಜೆಯ ಅಧಿಕಾರಿಗಳೇ ಇರುವಂತದ್ದು, ಅಧಿಕಾರಿಗಳ ದಂಡಿದೆ, IPS ಅಧಿಕಾರಿಗಳು ಇರುವುದಲ್ಲಿ. ನಾನು ಹೇಳುವಂತದ್ದು ಸರ್ಕಾರದ ಕೆಲವು ಮಂತ್ರಿಗಳು ಅಥವಾ ಪ್ರಭಾವಶಾಲಿಗಳು ಫ್ರೀ ಹ್ಯಾಂಡ್ ಆಗಿ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ SIT ತನಿಖೆಯನ್ನ ಮುಗಿಸಿ ಇವ್ರನ್ನ ಒಳಗಡೆ ಬಿಡ್ತಾ ಇತ್ತು. ಎಲ್ಲೋ ಒಂದು ಕಡೆ ಅವ್ರನ್ನ ಯಾರೋ ಒಬ್ರು ರಕ್ಷಣೆ ಮಾಡುವಂತ ಸಾಧ್ಯತೆಗಳಿವೆ ಹೊರತು SITಯ ತನಿಖೆಯನ್ನ ಯಾರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕಂದ್ರೆ ನನಗೂ ಕೂಡ ಒಬ್ಬ ಮೀಡಿಯಾದ ಪ್ರತಿನಿಧಿಗಳಾಗಿ ನಿಮಗೂ ಕೂಡ ಮಾಹಿತಿ ಇದೆ, SIT ಬಹಳ ಸ್ಪಷ್ಟವಾಗಿ ತನಿಖೆ ಮಾಡಿದೆ. ಈಗ ಸುಜಾತ ಭಟ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈಗ ಹೊರಗಡೆ ಬಂದು ಅವರು ಹೇಳ್ತಾ ಇದ್ದಾರೆ ಎಲ್ಲ SIT ಎಲ್ಲವನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿದೆ, ಎಲ್ಲ ಸತ್ಯ ಏನು ಅಂತ SIT ತಂಡಕ್ಕೆ ಅರ್ಥ ಆಗಿ ಹೋಗಿದೆ. ನನಗೆ ಇವತ್ತು SIT ಯಾಕೆ ಇವ್ರನ್ನ ಅರೆಸ್ಟ್ ಮಾಡುವ, ನೋಡಿ ನನಗೆ ಬಂದಿರುವಂತ ಇಂಟರ್ನಲ್ ಸ್ಟೋರಿ ಏನಂದ್ರೆ, ಮಹೇಶ್ ಶೆಟ್ಟಿಯನ್ನ ಗಿರೀಶನನ್ನ 1 ತಿಂಗಳ ಹಿಂದೆ ಅರೆಸ್ಟ್ ಮಾಡ್ಲಿಕ್ಕೆ ಎಲ್ಲಾ ಪ್ಲಾನ್ ರೆಡಿ ಆಗಿದೆ. ಇನ್ನು ಏನ್ 1-2 ಗಂಟೆಯಲ್ಲಿ ಇವನು ಇಂತಲ್ಲಿ ಇದ್ದಾನೆ, ಇವನು ಅರೆಸ್ಟ್ ಆಗ್ತಾನೆ ಅಂತ ಹೇಳಿ ಸಹ ಇನ್ಫಾರ್ಮೇಶನ್ ಇತ್ತು. ಇವ್ರು ಓಡೋಗಿದ್ರು ಕೂಡ ಆ ಸಂದರ್ಭದಲ್ಲಿ ಇವ್ರನ್ನ ರಕ್ಷಣೆ ಮಾಡಿದವ್ರು ಯಾರು? ನಾನು ಪ್ರಿಯಾಂಕಾ ಖರ್ಗೆನೋ BK ಹರಿಪ್ರಸಾದ್ ನಾನು ಹೆಸರು ಹೇಳಲ್ಲ, ಯಾರು ಅನ್ನೋ ದೊಡ್ಡ ಪ್ರಶ್ನೆ ಇಲ್ಲಿ. ಈಗ ಏನಾಗಿದೆ, ಇಲ್ಲಿ ರಾಜ್ಯ ಸರ್ಕಾರವೋ ಗೃಹ ಸಚಿವರೋ ನಾನು ಯಾರ ವಿರುದ್ಧವೂ ನನ್ನ ದೂರಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅವ್ರನ್ನ ರಕ್ಷಣೆ ಮಾಡಿದ್ರು ಅಥವಾ BK ಹರಿಪ್ರಸಾದ್ ರಕ್ಷಣೆ ಮಾಡಿದ್ರು, ಅಲ್ಲಿಂದ ಯಾವುದೋ ಇನ್ನೊಂದು ಪೊಲಿಟಿಷಿಯನ್ ಯಾರತ್ರ ಏನು ಒತ್ತಡ ಹಾಕ್ಸಿದ್ರು, ಇವ್ರು ಯಾರ ಫಾರ್ಮ್ ಹೌಸಿಗೆ ಹೋಗಿ ಮಾತಾಡಿದ್ರು, ಎಲೆಕ್ಷನ್ ಸಮಯದಲ್ಲಿ ನಿಮ್ಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಏನ್ ಹೇಳಿದ್ರು, ಇನ್ನೊಂದು ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಹೇಳಿದ್ರು ಅಂತ ಹೇಳಿ ನಾನೇನು ಆರೋಪ ಮಾಡೋದಿಲ್ಲ. ಇಂಥದ್ದೇನಾದ್ರೂ ನಡೀತಾ ಅಂತ ನಾನು ಕೇಳೋದು. SIT ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ನಮ್ಮ ಯಾವುದೇ ದೂರುಗಳಿಲ್ಲ. ನಾನು ಈಗಾದ್ರೂ ಹೇಳುದು, ಮಾಲಗತ್ತಿ ಅವರಿಗೆ ಗೊತ್ತಿರಬಹುದು, ಈಗ ಕೋರ್ಟಿಗೆ ಏನು 3000 ಚಿಲ್ಲರೆ 3923 ಪೇಜಿನ ಒಂದು ಬಹಳ ದೊಡ್ಡ ಒಂದು ಏನು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರಲ್ಲ,
ಕೋರ್ಟ್ ನನ್ನ ಅನಿಸಿಕೆಯ ಪ್ರಕಾರ SITಗೆ ಇದಕ್ಕೆ ಪುನಃ ಒಂದು ಪರ್ಮಿಷನ್ ಕೊಡುತ್ತೆ, ನೀವು ಮುಂದಿನ ತನಿಖೆಯನ್ನ ಮಾಡಿ ಅವ್ರನ್ನ ಬಂಧನಗೊಳಪಡಿಸಿ ಅಂತೇಳಿ. ಹಿಂಗ್ ಕೊಟ್ರೆ ನಮ್ಗೊಂದು ನೆಮ್ಮದಿ. ಇವ್ರು ಅರೆಸ್ಟ್ ಆಗದೆ ಇದ್ದಾರೆ ನೋಡಿ ಮೇಡಮ್. ನಂದು ಅಲ್ಲಿ ತಾಯಂದ್ರು ಕೂತಿದ್ದಾರೆ ನೋಡಿ. ಇವತ್ತು ಮಹಿಳಾ ಪರ ಹೋರಾಟಗಾರರು ಇದ್ದಾರೆ, ಹ್ಯೂಮನ್ ರೈಟ್ಸ್ ಅಂತೇಳಿ ಹೋರಾಟ ಮಾಡುವವರಿದ್ದಾರೆ, ದಲಿತ ಪರವಾದಂತ ಹೋರಾಟ ಮಾಡುವವರಿದ್ದಾರೆ. ಯಾರು ಚಿನ್ನಯ್ಯ? ಯಾರು ಚಿನ್ನಯ್ಯ? ಯಾವ ಸಮುದಾಯದಿಂದ ಬಂದ್ರು? ಅಲ್ಲಿ ಕೂತಿರುವಂತ ತಾಯಂದ್ರು ಯಾರು? ಸ್ತ್ರೀ ಅಲ್ವೇ? ಅವರ ಸಂಕಟ, ಅವರ ಕಣ್ಣೀರಿಗೆ ಬೆಲೆ ಇಲ್ವಾ? ಚಿನ್ನಯ್ಯನನ್ನ ಇವ್ರು ಕಾಲ್ ತೊಳಿಲಿಕ್ಕೆ, ಇವ್ರು ಬ್ರಷ್ ತಂದು ಕೊಡ್ಲಿಕ್ಕೆ, ಇವ್ರು ಬೆನ್ನುಜ್ಜಲಿಕ್ಕೆ ಇವ್ರು ಕರ್ಕೊಂಡು ಹೋಗಿರುದ? ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಅಮಾಯಕನನ್ನ, ಅವನಿಗೆ ಆಮಿಷವನ್ನ ಒಡ್ಡಿ ಇವ್ರಿಗೆ ಬೇಕಾದಾಗ ಬಳಸ್ಕೊಂಡು ಒಂದು ಕಡೆ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಮೇಲೆ ಇವ್ರು ದಾಳಿಯನ್ನ ಮಾಡ್ತಾ ಆತನನ್ನ ಜೈಲಿಗೆ ಹಾಕಿಸಿ ಅವನ ಕುಟುಂಬವನ್ನು ಇವತ್ತು ಬೀದಿ ಪಾಲ್ ಮಾಡಿದಾರಲ್ಲ, ಯಾವ ದಲಿತ ಸಂಘಟನೆ ಇವತ್ತು ಹೋರಾಟ ಮಾಡ್ತಾ ಇದೆ? ಯಾವ ಮಹಿಳಾ ಪರ ಸಂಘಟನೆ, ಯಾವ ಚೌಧರಿ ಮೇಡಮ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ? ಆ ಹೆಣ್ಣಿನ, ಆ ತಾಯಂದ್ರ ಕಣ್ಣೀರಿಗೆ ಬೆಲೆ ಇಲ್ವಾ? ಹಾಗಿದ್ರೆ ಚಿನ್ನಯ್ಯ ಸಮುದಾಯ ದಲಿತ ಸಮುದಾಯದವನಲ್ವಾ? ಇಲ್ಲ, ಆಕ್ಚುಲಿ ಈ ಇಬ್ಬರನ್ನ ಕೂಡ, ರತ್ನ ಅವ್ರನ್ನ ಹಾಗೆ ಮಲ್ಲಿಕಾ ಅವ್ರನ್ನ ಕಳೆದ ವಾರ ನಾವು ಸಂದರ್ಶನ ಮಾಡಿದಾಗ ಕೆಲವರ ಆರೋಪ, ಅದರಲ್ಲೂ ಈ ಸೋಕಾಲ್ಡ್ ಬುರ್ಡೆ ಗ್ಯಾಂಗ್ನ ಪ್ರೇರಿತವಾದ ಸೋಷಿಯಲ್ ಮೀಡಿಯಾಗಳ ಆರೋಪ ಏನಾಗಿತ್ತು ಅಂದ್ರೆ, ಧರ್ಮಸ್ಥಳದವ್ರು ದುಡ್ಡು ಕೊಟ್ಬಿಟ್ಟು ಸ್ಕ್ರಿಪ್ಟ್ ಹೇಳ್ಕೊಟ್ಬಿಟ್ಟು ಕಳಿಸಿದ್ದಾರೆ ರತ್ನ ಅವರಿಗೆ ಹಾಗೆ ಮಲ್ಲಿಕಾ ಅವ್ರಿಗೆ. ನೀವು TV ಚಾನಲ್ಗೆ ಹೋಗ್ಬಿಟ್ಟು ಹಿಂಗೆ ಮಾತನಾಡಿ ಅಂತ ಹೇಳಿ ಧರ್ಮಸ್ಥಳದವರೇ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ. ಇವತ್ತು ಮತ್ತೊಮ್ಮೆ ಅವರೇ ಇದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ. ನೀವು ನಮ್ಮ ಚಾನಲ್ಗೆ ಬರೋಕ್ ಮುಂಚೆ ಧರ್ಮಸ್ಥಳದವ್ರು ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ರಿಪಬ್ಲಿಕರ್ನಕ್ಕೆ ಹೋಗಿ ಹಿಂಗೆ ಮಾತನಾಡಿ, ಧರ್ಮಸ್ಥಳದವ್ರ ವಿರುದ್ಧ ಮಾತಾಡಿ, ಮಟ್ಟಣ್ಣ ವಿರುದ್ಧ ಮಾತನಾಡಿ ಅಂತ ಹೇಳಿ ಯಾರಾದರೂ ಹೇಳ್ಕೊಟ್ಟಿದ್ರು? ಇಲ್ಲಮ್ಮ, ಯಾರು ಇಲ್ಲಮ್ಮ. ದುಡ್ಡು ಕೊಟ್ಬಿಟ್ಟು ಕಳಿಸಿ? ಇಲ್ಲಮ್ಮ, ಯಾರು ಕಳ್ಸಿಲ್ಲಮ್ಮ. ಹಂಗ ಹೇಳ್ತಿದಾರಲ್ಲ ಮತ್ತೆ ಇವಾಗ ದುಡ್ಡು ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ, ಹಿಂಗೆ ಕತೆ ಹೇಳು ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾತ್ರ ನೀವು ಹೇಳ್ತಿದ್ದೀರಾ? ಇಲ್ಲಮ್ಮ, ಅದೆಲ್ಲ ಅವ್ರ ಕೆಲಸ ಅಮ್ಮ. ಗಿರೀಶ್ ಮಟ್ಟಣ್ಣದ ಅದಲ್ಲ ಆ ಕೆಲಸ. ಗಿರೀಶ್ ಮಟ್ಟಣ್ಣ ಕರ್ಕೊಂಡೋಗಿ ಹೇಳಿದ್ನಲ್ಲ ಮನೇಲಿ, ಅವ್ರ ಮನೇಲಿ ಕರ್ಕೊಂಡೋಗ್ಬಿಟ್ಟು ನೀನು ಹಿಂಗೆ ಹೇಳ್ಬೇಕು, ನೀನು ಹಿಂಗೆ ಹೇಳು ವೀರೇಂದ್ರ ಹೇಳಕ್ಕೂ ನಮ್ಗೆ ಮಾತು ಬರ್ತಾ ಇಲ್ಲ. ದೊಡ್ಡ ಸ್ವಾಮಿ ಅವರು ಎಲ್ಲ ಮಾಡಿ ಆಗ್ತಾ ಇರೋದಂತ ಹೇಳು ಅಂತ ಅವ್ರು ಹೇಳ್ಸೋ ಬುದ್ಧಿ ಎಲ್ಲ ಅವ್ರ ಹತ್ರ ಇರೋದಮ್ಮ. ಏನು ಹೇಳ್ಸೋದಲ್ಲ, ಅವ್ರ ಹತ್ರ ಇರೋದು. ಮಲ್ಲಿಕಾ ಅವ್ರೆ, ನಿಮಗೆ ಯಾರಾದ್ರೂ ಹೇಳ್ಕೊಟ್ಟಿದ್ರಾ ಹಿಂಗ್ ಹೋಗ್ಬಿಟ್ಟು ಹೇಳಿ, ಧರ್ಮಸ್ಥಳದ ಪರವಾಗಿ ಮಾತಾಡಿ, ಈ ಗ್ಯಾಂಗ್ ನ ಸದಸ್ಯರ ವಿರುದ್ಧ ಮಾತಾಡಿ, ಹಂಗ ಯಾರು ಹೇಳ್ಕೊಟ್ಟು ಕಳಿಸ್ತಿದಾರ ನಿಮಗೆ? ಇಲ್ಲ ಮೇಡಮ್, ಯಾರು ಹೇಳ್ಕೊಟ್ಟಿಲ್ಲ ಮೇಡಮ್. ನಾವೇ ಬಂದಿರೋದು ಇಲ್ಲಿ. ನಮ್ಮ ಯಜಮಾನ್ರ ಉಳಿಸ್ಬೇಕಾದ್ರೆ ನಮ್ಗೆ ಯಾರು ಇಲ್ಲ ಮೇಡಮ್. ನಾವು ಬಡವರೇ, ನಮ್ಮ ಹತ್ರ ದುಡ್ಡು ಕಾಸು ಏನಿಲ್ಲ. ನಮ್ಮ ಹತ್ರ ವಕೀಲ್ ಮಾಡಬೇಕಾದ್ರೂ ನಮ್ಗೆ ಏನಿಲ್ಲ. ನಮ್ಗೆ ಈ ಶೋಭಾ ಮೇಡಮ್ ಅವರು ಹೆಲ್ಪ್ ಮಾಡಿದ್ರು, ನನ್ನ ಗಂಡನ ನೋಡಕ್ ನನಗೆ ಹೆಲ್ಪ್ ಮಾಡಿದ್ರು ಮೇಡಮ್. ಇಲ್ಲಾಂದ್ರೆ ನಾಳೆ ದಿನ ದುಡ್ಡು ಕೊಟ್ರು ಅಂತ ಹೇಳ್ಬಿಡ್ತಾರೆ ಮೇಡಮ್. ಇಲ್ಲಾಂದ್ರೆ ನನ್ನ ಗಂಡನ ನೋಡಕ್ ಆಯ್ತಾರನಿಲ್ಲ ಮೇಡಮ್. ಧರ್ಮಸ್ಥಳದವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರದ್ದು ಪಾಲ್ಗಾರಿಕೆ ಇದೆ ಅಂತ ಹೇಳಿದಂತ ಒಬ್ಬ ಹುಚ್ಚ ಅವನು ಗಿರೀಶ್ ಮಟ್ಟಣ್ಣನವರಿದಾನಲ್ಲ, ಅವ್ನು ಇಡೀ ಕರಾವಳಿಯ ಒಂದು ನೆಮ್ಮದಿಯನ್ನು ಹಾಳು ಮಾಡಿದಂತ ಅವನಿಗೆ ಯಾವ ಭಾಷೆ ಬಳಕೆ ಮಾಡ್ಬೇಕು ಹೇಳಿ? ಇಡೀ ಕರಾವಳಿ ಅವನೊಬ್ಬ ವಿಧ್ವಂಸಕ ಮೇಡಮ್. ಈ ನಾಡಿನಲ್ಲಿರುವಂತ ಒಬ್ಬ ನಕ್ಸಲ್ ಮನೋಸ್ಥಿತಿ ಇರುವಂತ ಒಬ್ಬ ಸೈಕೋಪಾತ್. ಅವನಿಗೆ ಮಾನಸಿಕ ವೈದ್ಯರಿಂದ, ತಜ್ಞರಿಂದ ಟ್ರೀಟ್ಮೆಂಟ್ ಆಗ್ಬೇಕು. ಅವನು ನಾಡಿನಲ್ಲಿ ಇರ್ಲಿಕ್ಕೆ ಅರ್ಹತೆ ಇಲ್ದಿರುವಂತವನು. ಈಗ ನಿಮ್ಮನ್ನ ಮಾತಾಡಕ್ ಬಿಟ್ಬಿಟ್ಟಿದೀನಿ, ನಿಮಗೆ ಅಪೋಸ್ ಮಾಡ್ಲಿಕ್ಕೆ ಯಾರು ಇಲ್ಲ, ಒನ್ ಸೈಡೆಡ್ ಡಿಬೇಟ್ ಬೇಕು ಅಂತಲೇ ರಿಪಬ್ಲಿಕ್ ಕನ್ನಡ ಮಾಡ್ತಿದೆ ಅಂತ ಹೇಳಿ ಕೆಲವರು ಅನ್ಕೊಳ್ಬಹುದು. ನಾವು ರೋಬರ್ಟ್ ರೋಜೋರಿ ಅವ್ರಿಗೆ ಕರೆ ಮಾಡಿದ್ವಿ, ಬರ್ತೀವಿ ಅಂದವರು ಕಡೆ ಕ್ಷಣದಲ್ಲಿ ಬರ್ಲೇ ಇಲ್ಲ. ಮತ್ತೊಂದ್ ಕಡೆ ಬಾಲನ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಅವರು ಕೂಡ ಬರ್ಲಿಲ್ಲ. ಇನ್ನು ಮಟ್ಟಣ್ಣ ತಿಮ್ಮರೋಡಿ ಅವರಂತೂ ಎಲ್ಲಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರನ್ನಂತೂ ನಾವು ಕರೆಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ವಸಂತ್ ಗಿಳಿಯಾರ್ ಅವರು ಇವತ್ತು ಏನೇ ಆರೋಪ ಮಾಡಿದ್ರು ಅದನ್ನ ನಾನಂತೂ ಡಿಫೆಂಡ್ ಮಾಡ್ಕೊಳ್ಳಿಕ್ಕೋ ಅಥವಾ ಅದು ಕೌಂಟರ್ ಕೊಡ್ಲಿಕ್ಕೋ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರ ಹೇಳಿಕೆ ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ನಮ್ಮ ಕರ್ನಾಟಕದ ಜನರು ಬುದ್ಧಿವಂತರಿದ್ದಾರೆ. ನೀವು ಮುಂದುವರಿಸಿ ಗಿಳಿಯಾರ್ ಅವರು. ಮೇಡಮ್, ಈಗ ನನಗೆ ಬಹಳ ಮುಖ್ಯವಾಗಿ ನನಗೆ ಹೇಳ್ಬೇಕಿರೋದು, ಈಗ ಮೊನ್ನೆ ಮಾಬಲೇಶ್ ಶೆಟ್ಟಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಅವರು ವೃತ್ತಿ ಸಂಬಂಧ ಅವರು ಯಾವುದೋ ಒಂದು ದೊಡ್ಡ ಮೆಡಿಕಲ್ ಕಾಲೇಜಿನ ಡೀನ್ ಆಗಿ ವೈಯಕ್ತಿಕವಾದ ವರ್ಗಾವಣೆಯನ್ನು ತಗೊಂಡ್ರು. ಗಿರೀಶ್ ಮಟ್ಟಣ್ಣನವರು ಕಿತ್ತಾಕ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಲೈವ್ ಬಂದು ಹೇಳ್ತಾರೆ, KS ಹೆಗಡೆ ಮೆಡಿಕಲ್ ಕಾಲೇಜ್ ಇಂದ ಮಾಬಲೇಶ್ ಶೆಟ್ಟಿಯನ್ನ ಕಿಕ್ಔಟ್ ಮಾಡಿದ್ರು. ಒಂದು ಮೆಡಿಕಲ್ ಕಾಲೇಜಿನ ಡೀನ್ ಆಗಿ, ಒಂದು ಡಿಪಾರ್ಟ್ಮೆಂಟ್ HOD ಆಗಿ ಕೆಲಸ ಮಾಡ್ತಿದ್ದಂತ ಮಾಬಲೇಶ್ ಶೆಟ್ಟಿ ಹೋಗ್ತಾ ಇದ್ದಾರೆ. ವಸಂತ ಗಿಳಿಯಾರ್ ಅವರು ಅದು ಒಂದೇ ಹೇಳಿದ್ರೆ ಪರವಾಗಿಲ್ಲ, ಅದನ್ನ ಏನ್ ಹೇಳಿದಾರೆ? ಸೌಜನ್ಯ ಶಕ್ತಿ, ಇದು ಸೌಜನ್ಯ ಶಕ್ತಿ ನೋಡಿ. ಈಗ ಇದನ್ನ ನಂಬ್ಕೊಂಡು ಮೆರವಣಿಗೆ ಮಾಡಿದವರು ನಾನು ಆಮೇಲೆ ಒಂದು ಹಾಕಿದೆ, ಹೀಗಲ್ಲ ಹಾಗೆ ಅಂತ ಹೇಳಿ. ಇವರು ಪ್ರತಿ ಸಂದರ್ಭದಲ್ಲೂ ಹೇಳಿದಂತ ಸುಳ್ಳುಗಳನ್ನ ಒಂದು ಪುಸ್ತಕ ಮಾಡಿದ್ರೆ 1000 ಸುಳ್ಳುಗಳ ಪುಸ್ತಕ ಆಗತ್ತೆ.
ಈಗ ನಾವು ಚಿನ್ನಯ್ಯ ಇಷ್ಟೂ ಒಂದು ಜೈಲಲ್ಲಿರೋ ಅಂತ ಹೇಳಿ ವಸಂತ್ ಕಿಲಿಯಾರ್ ಅವರೇ, ದಾಖಲೆಗಳ ಮೂಲಕ ಜೈಲಲ್ಲಿರೋ ಚಿನ್ನಯ್ಯನನ್ನ ವಕೀಲರೊಬ್ರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅದ್ರ ವಿರುದ್ಧ ಚಿನ್ನಯ್ಯ ಹಾಗೆ ಅವ್ರ ಪತ್ನಿ ಮಲ್ಲಿಕಾ ಇಬ್ರು ಸೇರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮಲ್ಲಿಕಾ ಅವ್ರಿಗಿರೋ ಅನುಮಾನ ಏನು ಅಂತಂದ್ರೆ ಚಿನ್ನಯ್ಯನನ್ನ ಹೆಂಗಾರ ಮಾಡಿ ಬಿಡಿಸ್ಕೊಂಡು ಬಂದು ಅವ್ರ ಕಡೆಯಿಂದ ಮತ್ತಿನ್ನೇನೋ ಸುಳ್ಳು ಹೇಳ್ಸಕ್ಕೆ ಮತ್ತೇನೋ ಹೊಸದೊಂದು ಷಡ್ಯಂತರ ರಚನೆ ಆಗ್ತಿರಬಹುದು ಅನ್ನೋ ಅನುಮಾನ. ಮೇಡಮ್ ನನಗೆ ಅನುಮಾನ ಇಲ್ಲ. ಚಿನ್ನಯ್ಯ ಏನಾಗಿದೆ, ಚಿನ್ನಯ್ಯ ಈ ಗಿರೀಶ್ ಮಟ್ಟಣ್ಣ ಒಬ್ಬಿಬ್ರನ್ನ ಹಾಳು ಮಾಡಿಲ್ಲ, ಅಲ್ಲೇ ಕೂತಿದಾರೆ ನಿಮ್ ಸ್ಟುಡಿಯೋದಲ್ಲಿ. ಆ ಸುಜಾತ ಮೇಡಮ್ ಎಲ್ಲೋ ಒಂದ್ ಕಡೆ ಜ್ಯೂಸ್ ಅಂಗಡಿನ ಇನ್ನೊಂದು ಇಟ್ಕೊಂಡು ಮರ್ಯಾದೆಯಲ್ಲಿ ಚೆನ್ನಾಗಿದ್ರು. ಅವ್ರನ್ನ ತಗೊಂಡ್ ಬಂದು ಸುಳ್ಳು ಹೇಳಿ ಅವ್ರದ್ದು ಯಾವ್ದನ್ನೋ ವಿಷಯ ತಗೊಂಡ್ ಬಂದು ಅವನೊಬ್ಬ ಯುನೈಟೆಡ್ ಮೀಡಿಯಾದ ಅಂತ ಹೇಳಿ ಒಬ್ಬ ಹುಡುಗನನ್ನ ಬಕ್ರನ ಕರ್ಕೊಂಡು ಬಂದು ಅವ್ರನ್ನ ಲಗಡಿ ತೆಗೆದ. ನೋಡಿ ಇವತ್ತು ಸುಜಾತ ಮೇಡಮ್ ಎಲ್ಲೋ ಬೀದಿಯಲ್ಲಿ ಒಂದು ಪೇಟೆಯಲ್ಲಿ ನಡ್ಕೊಂಡು ಹೋದ್ರೆ ಕೈ ತೋರಿಸ್ಕೊಂಡಾಗ ಹೇಳ್ತಾರೆ ಇವಳು ಸುಳ್ಳು ಹೇಳಿದ್ಲು, ಅನನ್ಯ ಭಟ್ ಅಂತೇಳಿ ಕತೆ ಕಟ್ಟಿದ್ಲು ಅಂತೇಳಿ. ಅವ್ರು ಇಡೀ ಒಂದು ಬದುಕನ್ನೇ ಈ ವಯಸ್ಸಿನಲ್ಲಿ ಅವರು ಒಂದು ಗೌರವದಲ್ಲಿ ಒಂದು ಸಮಾಜದಲ್ಲಿ ಬದುಕದೇ ಇದ್ದಂಗೆ ಮಾಡ್ದ. ಹಾಗಿದ್ರೆ ಎಲ್ಲಿ ಅಡಗಿದೆ ಈ ಸ್ತ್ರೀ ಸಂವೇದನೆ? ಇಲ್ಲಿ ಚಿನ್ನಯ್ಯನ ಇಡೀ ಒಂದು ಕುಟುಂಬದವರು, ಆ ರತ್ನ ಅವರಿದ್ದಾರೆ, ಮಲ್ಲಿಕಾ ಅವರಿದ್ದಾರೆ. ನೋಡಿ, ಬಡವರು ಬಹಳ ಕಷ್ಟಪಟ್ಟು ಅವ್ರ ಬದುಕನ್ನವ್ರು ಕಟ್ಕೊಂಡಿದ್ದಾರೆ. ಅವ್ರಿಗೆ ಹೋಗಿ ಆಮಿಷ ಹಾಕಿ ಇನ್ನೊಂದು ಕತೆ ಹೇಳಿ ಹೀಗ್ ಮಾಡಿ ಅವ್ರ ಇಡೀ ಕುಟುಂಬವನ್ನ ಬೀದಿ ಪಾಲ್ ಮಾಡ್ಬಿಟ್ಟ. ಅವ್ರಿಗೆ ಏನ್ ಶಿಕ್ಷೆ ಕೊಡ್ತದೆ? ನಾಳೆ ಚಾರ್ಜ್ ಶೀಟ್ ಅಲ್ಲಿ ಗಿರೀಶ್ ಮಟ್ಟಣ್ಣನ ಹೆಸರು ಬಂತು ಅಂತ ಕಡೆಗೆ ಬಂದಿದೆ. ಬೇಲ್ ತಗೊಂತಾನೆ, ಆರಾಮ್ಸೆ ಇರ್ತಾನೆ, ಹೊರಗಡೆ ತಿರುಗಾಡ್ಕೊಂಡು ಇನ್ನೊಂದು ಲೈವ್ ಮಾಡ್ಬಿಟ್ಟು ಇನ್ನೊಂದು ವಿಡಿಯೋ ಬಿಡ್ತಾ ಇರ್ತಾನೆ. ಏನು ಶಿಕ್ಷೆ ಇಲ್ವಾ? ಆಗಲೇ ಆತನಿಗೆ ಹೊಡಿಬೇಕು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಭಾವನೆಗಳಿಗೆ ಹೇಳುವಂಥದ್ದು. ಇವತ್ತು ನನಗೆ ಕರಾವಳಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಯಾರ್ದಾದ್ರೂ ಕೈ ಸಿಕ್ಕಿದ್ರೆ ಅವನಿಗೆ ಕಲ್ಲು ಹೊಡಿತಾರೆ, ಆ ರೀತಿಯಲ್ಲಿ ಜನರ ಮನಸ್ಥಿತಿ ಇದೆ. ನಾನು ಇವತ್ತು ಪ್ರೊವೋಕ್ ಮಾಡ್ತಾ ಇಲ್ಲ. ಗಿರೀಶ್ ಮಟ್ಟಣ್ಣ ಯಾರ ಕೈಗೆ ಸಿಕ್ಕಿದ್ರು, ಕರಾವಳಿಯವರ ಕೈಗೆ ಸಿಕ್ಕಿದ್ರೆ ಅವನ ಕಪಾಲಕ್ಕೆ ಹಿಡ್ಕೊಂಡು ಬಾರಿಸ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಆರಂಭಿಕ ಹಂತದಲ್ಲಿ ಹೋರಾಟ ಮಾಡುವಾಗ ನನಗೂ ಕೂಡ ಆ ಹೋರಾಟದಲ್ಲಿ ಏನೋ ಒಂದು ಇದೆ, ಒಂದು ಹೆಣ್ಣು ಮಗಳಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಚಾರವನ್ನು ಇಟ್ಟುಕೊಂಡೆ ನಾನು ಆ ವಿಚಾರಕ್ಕೆ ಕೈ ಹಾಕಿಬಿಟ್ಟು ಆಮೇಲೆ ಹೋಗ್ತಾ ಇದ್ರಲ್ಲಿ ಏನೋ ಇದೆ. ಯಾವತ್ತು ಗಿರೀಶ್ ಮಟ್ಟಣ್ಣನವರು ಇದಕ್ಕೆ ಎಂಟ್ರಿ ಆದ್ನೋ ಕಲರ್ಫುಲ್ ಕಾಯಿಗಳನ್ನ ಹಾಸ್ಲಿಕ್ಕೆ ಶುರು ಮಾಡಿದ. ಇಡೀ ಸೌಜನ್ಯ ಹೋರಾಟ ಅಂತೇಳಿ ಅದನ್ನ ಇವನು ಮನಿ ಮ್ಯಾಟರ್ ಮಾಡಿದ್ದೆ ಗಿರೀಶ್ ಮಟ್ಟಣ್ಣನವರು. ಇವತ್ತು ಗಿರೀಶ್ ಮಟ್ಟಣ್ಣನವರು ಯಾವುದೇ ಕೆಲಸ ಇಲ್ಲ. ಏನ್ ಕೆಲಸ? ಕಾಶ್ಮೀರದಲ್ಲಿ ಇವನು ಬಿಸ್ನೆಸ್ ಇದೆ ಮೇಡಮ್, ಕಿಗ್ಗಾದಲ್ಲಿ ಇವನ ರೆಸಾರ್ಟ್ ಇದೆ, ಇವನು ಕಿಗ್ಗಾದಲ್ಲಿ ಶೃಂಗೇರಿಯಲ್ಲಿ ಇವನು ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಇವನು ತಗೊಂಡಿದ್ದಾನೆ, ಅಡ್ವಾನ್ಸ್ ಮಾಡಿದ್ದಾನೆ ಬೇನಾಮಿ ಹೆಸರಲ್ಲಿ. ಇವನು ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ ಗಿರೀಶ್ ಮಟ್ಟಣ್ಣನವರು. ಮೊನ್ನೆ ಅವನು ಡ್ರೈವರ್ ಹೇಳ್ತಾ ಇದ್ದ, ಕಾಶ್ಮೀರದಲ್ಲಿ ಇವನು ಕೇರಳದಲ್ಲಿ ಇವನು ಬೋಟ್ಗಳು ಓಡಾಡ್ತಾ ಇವೆ ಇವತ್ತು ಗಿರೀಶ್ ಮಟ್ಟಣ್ಣನವ್ರದ್ದು. ಸರಿ, ಎಲ್ಲಿಂದ ದುಡ್ಡು ಬಂತು ಇವನಿಗೆ ಇಷ್ಟೆಲ್ಲ ದುಡ್ಡು? ಸರಿ ಮಾಲ್ಗತ್ತಿ ಸರ್, ಈಗ ಇದೇ ಏನು ಬುರುಡೆ ಗ್ಯಾಂಗ್ ಅಂತ ಹೇಳಿ ಇವಾಗ ಕುಖ್ಯಾತಿಗೊಳಗಾಗ್ತಿದ್ದಾರೆ, ಅವರ ಸದಸ್ಯರೇ ಹೇಳೋದೇನು ಅಂದ್ರೆ SIT ತನಿಖೆ ಯಾವ ಹಂತಕ್ಕೆ ಹೋಗ್ತಿದೆ ಅಂದ್ರೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಅತ್ಯಾಚಾರಿಗಳಿಗೆ. ನಮಗೆ ಇದನ್ನು ಗಮನಿಸ್ತಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಇಷ್ಟು ಕೋಟಿ ರೂಪಾಯಿ ವ್ಯಯ ಮಾಡಿ ಹಿಂದೆ CID, COD, CBI ಎಲ್ಲ ಹೆಂಗೆ ಹಳ್ಳ ಹಿಡಿಸ್ತೋ ಪ್ರಕರಣವನ್ನ, ಈಗ SIT ಕೂಡ ಹಂಗೇನೆ ಹಳ್ಳ ಹಿಡಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಈಗ ಪ್ರಕರಣದ ತನಿಖೆ ಮುಗ್ದೇ ಇಲ್ಲ, ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಆಗಿಲ್ಲ, ಇದು ಹಳ್ಳ ಹಿಡಿಸೋ ಪ್ರಯತ್ನ, ಕ್ಲೀನ್ ಚಿಟ್ ಕೊಡೋದು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸಾಧ್ಯನಾ ಅಂತ? ಈಗ ಏನು ಮಧ್ಯಂತರ ವರದಿ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದು ಯಾರಿಗೆ ಗೊತ್ತಿದೆ? 3,000 ಚಿಲ್ಲರೆ ಪುಟಗಳ ಕೊಟ್ಟಿದ್ದಾರೆ. ಅವ್ರಿಗೆ ಕೋರ್ಟಿಗೆ ಕೊಟ್ಟಿಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಕೇಳಿದಾನೆ ವರದಿ, ಮಧ್ಯಂತರ ವರದಿ ಅಲ್ಲ, ಊಹಾಪೋಹ ಬೇಡ ಮೇಡಮ್, ಊಹಾಪೋಹ ಬೇಡ. ಆ ಮಧ್ಯಂತರ ವರದಿ ಏನಿದೆ ಅನ್ನೋದು ಯಾರಿಗಾದ್ರೂ ಗೊತ್ತಿಲ್ಲ. ಸುಮ್ಮನೆ ಊಹಾಪೋಹದಲ್ಲಿ ನಾವು ಡಿಸ್ಕಸ್ ಮಾಡೋದು ಪ್ರಯೋಜನ ಇಲ್ಲ. ಏನು ಮಧ್ಯಂತರ ವರದಿ, ಆ ವರದಿ ಸಿಕ್ಕ ಮೇಲೆ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೋದು, ಇದು ಕನ್ಕಾಕ್ಟೆಡ್, ಇದು ಹೀಗಿದೆ, ನಿಜ ವಾಸ್ತವ ಸ್ಥಿತಿ ಇದೆ, ಇದು ಸುಳ್ಳಿದೆ, ಇದು ಅಂತ ಏನಾದ್ರೂ ಮಾಡಬಹುದು. ಬಟ್ ಅದು ವರದಿನೇ ಕೈ ಸೇರಿಲ್ಲ ಅಂದ್ಮೇಲೆ ಈ ಮಾತಾಡಿದ ಏನ್ ಪ್ರಯೋಜನ ಇದೆ? ಅದ್ರಲ್ಲಿ ಕ್ಲೀನ್ ಚಿಟ್ ಅಂತ ಯಾರು ಹೇಳ್ತಾರೆ? ಅವ್ರು ನೋಡಿದಾರ ವರದಿ? ಅವ್ರು ವರದಿ ನೋಡಿದಾರಾ? ವರದಿ ಸಿಕ್ಕಿದೆ ಅವ್ರಿಗೆ? ಅವ್ರಿಗೆ ವರದಿ ಅವ್ರಿಗೆ ಸಬ್ಮಿಟ್ ಮಾಡಿದಾರಾ? ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಿದೆ. ಅದು ನಾಳೆ ಬೇಕಾದ್ರೆ ಪೇಪರ್ದಲ್ಲಿ ಏನಾದರೂ ಪಬ್ಲಿಷ್ ಮಾಡಿದ್ರೆ, ಅದ್ರ ಜಿಸ್ಟ್ ಏನಾದರೂ ಕೊಟ್ಟರೆ ಅವಾಗ ನಾವು ಮಾತಾಡ್ಬೋದು. ಏನೂ ಇಲ್ಲದೆ ಸುಮ್ಮನೆ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅದು ಏನು ನಾಗಲೇ ಹೇಳಿದ್ನಲ್ಲ, ಏನೇ ಇರಲಿ ವಾಸ್ತವ ಸ್ಥಿತಿಯನ್ನು ಅವ್ರಿಗೆ ಗೌರ್ಮೆಂಟ್ ಒಂದು ಡೈರೆಕ್ಷನ್ ಕೊಟ್ಟೇ ಕೊಡ್ತದೆ. ನೀವು ಅಕಾರ್ಡಿಂಗ್ ಟು ಲಾ ಯು ಇನ್ವೆಸ್ಟಿಗೇಟ್ ಆ್ಯಂಡ್ ಸಬ್ಮಿಟ್ ರಿಪೋರ್ಟ್ ಟು ದ ಡೈರೆಕ್ಟ್ಲಿ ಕೋರ್ಟ್ ಅಂತ ಅವರು ಡೈರೆಕ್ಷನ್ ಕೊಡ್ತಾರೆ. ಆ ಪ್ರಕಾರ ತನಿಖೆ ಮಾಡಿ ಅವರು ಏನು ಕಂಡು ಬರ್ತದೆ, ನಿಜ ಇದ್ರೆ ನಿಜ ಅಂತ ಹೇಳ್ತಾರೆ, ಸುಳ್ಳಿದ್ರೆ ಸುಳ್ಳು ಅಂತ ರಿಪೋರ್ಟ್ ಕೊಡ್ತಾರೆ. ಇದರಲ್ಲೇನು SIT ಮೇಲೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. SIT ಅಧಿಕಾರಿಗಳು ನಿಷ್ಪಕ್ಷಪಾತದಿಂದ ತನಿಖೆಯನ್ನು ಇಲ್ಲಿವರೆಗೆ ಕೈಗೊಂಡಿದ್ದಾರೆ.
ಇನ್ನು ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ವಿಶ್ವಾಸ ಇರಲಿ, ಯಾರೇ ಆಗಲಿ. ನನಗೆ ಕಡೆ 2 ನಿಮಿಷ ಇದೆ, ಕ್ವಿಕ್ ರಿಯಾಕ್ಷನ್. ನಂಗೆ ಸುಜಾತಾ ಭಟ್ ಅವರಿಂದ ಹಾಗೆ ರತ್ನ ಮಲ್ಲಿಕಾ ಅವರಿಂದ, ಕಡೆಗೆ ವಸಂತ್ ಗಿಳಿಯಾರ್ ಅವರೇ ಬಂದು ಇಲ್ಲಿ ಹರಕೆ ಕುರಿ ಆಗ್ಬಿಟ್ರ ನೀವು, ಹಾಗೆ ಹರಕೆ ಕುರಿ ಆಗ್ಬಿಟ್ರ ಚಿನ್ನಯ್ಯ ಅಂತ ಹೇಳಿ ಅವ್ರ ಮಾತನ್ನ ನಂಬೋ ಅಥವಾ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ನಂಬಿ ಹರಕೆ ಕುರಿ ಆದ್ರೆ ಸುಜಾತಾ ಭಟ್ ಅವರು? ಹೌದು, ನಾನು ಹರಕೆಯ ಕುರಿ ಆಗಿಬಿಟ್ಟಿದ್ದೀನಿ ಇವಾಗ. ಅವರಿಗೆ ಯಾರೂ ಸಿಗಲಿಲ್ಲ ನನ್ನಂತವಳು. ನಾನಾಗಿ ಯಾರ ಮನೆ ಬಾಗಿಲಿಗೂ ನಾನು ಹೋಗಲಿಲ್ಲ. ಆವತ್ತಿಂದ ಇವತ್ತಿನ ತನಕನೂ ನಾನು ಹೇಳ್ತಾ ಇರೋದು, ನನ್ನ ಪಾಡಿಗೆ ನಾನು ಮನೆಯಲ್ಲಿದ್ದವಳು, ನನ್ನ ಮನೆ ಬಾಗಿಲಿಗೆ ಅವರಿಬ್ಬರು ಬಂದಿರೋದು. ಅವ್ರು ಹೇಳ್ತಾರಲ್ಲ ನನಗೆ ನನಗೆ ಯಾವ ಲಕ್ಷನೂ ಕೊಡಲಿಲ್ಲ, ಆ ಲಕ್ಷಕ್ಕೆ ನಾನು ಅಲಕ್ಷ್ಯ ಮಾಡಿಬಿಟ್ಟಿದ್ದೀನಿ. ಅವರು ನನಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾನು SITಯಲ್ಲಿ ಪ್ರತಿಯೊಂದು ನನ್ನ ಬ್ಯಾಂಕ್ ಬ್ಯಾಲೆನ್ಸಿಂದ ಹಿಡಿದು ಪ್ರತಿಯೊಂದು ನಾನು SITಗೆ ನಾನು ತೋರಿಸಿದ್ದೀನಿ. ಕುಲಂಕುಷವಾಗಿ ನನ್ನ ಏನೇನಿದೆಯೋ ಅದನ್ನು ಪ್ರತಿಯೊಂದನ್ನು ನಾನು SITಯಲ್ಲಿ ನಾನು ಕರೆಕ್ಟಾಗಿ ನಾನು ಇದು ಮಾಡಿದ್ದೀನಿ. ಇವತ್ತು ಇವರ ವಿಚಾರವನ್ನು ಇಷ್ಟೆಲ್ಲ ಬರಬೇಕಾಗಿದ್ರೆ ನಾನು SITಯಲ್ಲಿ ಹೋಗಿ ನಾನು ಕರೆಕ್ಟಾಗಿ ಹೇಳಿದ್ದಕ್ಕೆ ಇವರ ವಿಚಾರ ಇಷ್ಟೊಂದು ಮುನ್ನಡೆಗೆ ಬರ್ತಾ ಇರೋದು. ನಾನು ಮಾಡಲಿಲ್ಲ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್, ಲೀಗಲ್ ಆಸ್ಪೆಕ್ಟ್ನಲ್ಲಿ ಯಾವುದೇ ಒಂದು ತನಿಖೆ ಮಾಡಿದ್ರೆ ಎವ್ರಿ 3 ಮಂತ್ಸ್ಗೆ ಒಮ್ಮೆ ಕೋರ್ಟ್ಲಿಂದ ನಾವು FIR ಆದಮೇಲೆ ಆ ಸಂಬಂಧಪಟ್ಟ ಕೋರ್ಟ್ಲಿಂದ ಪರವಾನಗಿ ತಗೋಬೇಕು. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ನಮಗೆ ಪರ್ಮಿಷನ್ ಕೊಡಿ ಅಂತ ಎವ್ರಿ 3 ತಿಂಗಳಿಗೊಮ್ಮೆ ನಾವು ಪರ್ಮಿಷನ್ ಕೊಡಿ, ಮುಂದಿನ ತನಿಖೆ ಸಲುವಾಗಿ ತಗೊಂಡಿರ್ತಾರೆ. ಅದು ಇವ್ರಿಗೆ ಅದು ಸಂಬಂಧ ಬರೋದಿಲ್ಲ ಕೋರ್ಟಿಗೆ, ಇವ್ರಿಗೆ ಕೊಟ್ಟಿರ್ತಾರೆ, ಹೋಮ್ ಮಿನಿಸ್ಟರ್ ಕೊಟ್ಟಿರ್ತಾರೆ. ಇವ್ರು ಎವ್ರಿ 3 ತಿಂಗಳಿಗೊಮ್ಮೆ ಪರ್ಮಿಷನ್ ತಗೋತಾರೆ. ನಮಗೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಆ ತರ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸರಿ, ರತ್ನ ಅವರೇ, ಎಲ್ಲೋ ಟಾಯ್ಲೆಟ್ ಕೆಲಸ ಮಾಡ್ಕೊಂಡು ಸಂಸಾರದ ಜೊತೆಯಲ್ಲಿದ್ದ ಚಿನ್ನಯ್ಯನನ್ನ ಇವತ್ತು ಜೈಲಲ್ಲಿ ಇರೋ ಹಾಗೆ ಮಾಡಿದ್ದಾರೆ. ಆದ್ರೆ ಇವರೆಲ್ಲ ಸೇಫ್ ಆಗಿದ್ದಾರೆ, ನೀವು ಪದೇ ಪದೇ ಅದನ್ನೇ ಹೇಳ್ತಿದ್ದೀರಿ. ಅದೇಮ್ಮ, ಇವರೆಲ್ಲ ಚೆನ್ನಾಗೆಲ್ಲ ಹೊರಗಡೆ ಒಡ್ಡಾಡ್ತಾ ಇದ್ದಾರಮ್ಮ. ಈಗ ಅವನು ಮಾತ್ರ ಜೈಲ್ ಸೇರಿದ್ದಾನಮ್ಮ. ಬಾತ್ರೂಮ್ ಕೆಲಸ ಮಾಡ್ಕೊಂಡು ಎಲ್ಲ ಇದ್ದ ಅಮ್ಮ. ಅವ್ನು ನೋಡಿ ತಮಿಳ್ನಾಡು ಕಡೆ ಇದ್ದ, ನಾನು ಉಜಿರೆಯಲ್ಲಿದ್ದಮ್ಮ. ಅವ್ನು ನಾನು ನೋಡೋಕ್ಕೂ ಬರ್ತಾ ಇರಲಿಲ್ಲ ಅವನನ್ನು. ನಾನು ಹೋಗಿ ನೋಡ್ಕೊಂಡು ಬರ್ತಾ ಇದ್ದಮ್ಮ. ನಾನು ಕರ್ಕೊಂಡ್ಬಂದು ಮಾಡಿ ಜೈಲ್ ಸೇರಿಸ್ಬಿಟ್ಟು. ಒಂದು ನಿಮಿಷ, ಇದೇ ನಾನು ಡೆಲ್ಲಿಗೆ ಹೋಗಿ ರಿಟರ್ನ್ ಬಂದ ಮೇಲೆ ಸ್ವಲ್ಪ ದಿನದ ಮೇಲೆ ಇದೇ ನಾನು ಚಿನ್ನಯ್ಯನಿಗೆ, ಅವಾಗ ನನಗೆ ಚಿನ್ನಯ್ಯ ಬುರುಡೆ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಒಂದಿನ ನಾನು ಫೋನ್ ಮಾಡಿದೆ, ಇದೇ ಚಿನ್ನಯ್ಯನಿಗೆ ನಾನು ಫೋನ್ ಮಾಡಿ ಹೇಗಿದ್ಯಪ್ಪ, ಏನಾಯ್ತು, ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ ಎಲ್ಲ ಕೇಳಕ್ಕೆ ಅಂತ ಹೊರಟೆ ನಾನು. ಆವಾಗ ಏನು ಹೇಳಿದ್ರು ಗೊತ್ತಾ, ಇದನ್ನ ಯಾರು ಮಾತಾಡ್ತಾ ಇರೋದು ಅಂತ ಗಿರೀಶ್ ಮಠಣ್ಣ ಪಕ್ಕದಲ್ಲಿದ್ರು. ಆಮೇಲೆ ಮಾತಾಡಿಸ್ತೀನಿ, ಇವಾಗ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಗಿರೀಶ್ ಮಠಣ್ಣ ಅವನ ಕೈಯಿಂದ ಫೋನ್ ಇಸ್ಕೊಂಡ್ರು. ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ, ನಮ್ಮ ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರು. ಹಾಗಾಗಿ ಈ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ. SITಯ ಕೆಳಹಂತದ ಅಧಿಕಾರಿಗಳು ಸರಿ ಇಲ್ಲ, ಮೇಲ್ಹಂತದ ಅಧಿಕಾರಿಗಳು ಸರಿ ಇದ್ದಾರೆ, SIT ತನಿಖೆ ಕೂಡ ಸರಿ ಇಲ್ಲ. ಈ ರೀತಿಯಾದ ವಾದಗಳು ಎಲ್ಲಾದ್ರೂ ಯಾರಾದ್ರೂ ಮಾಡ್ತಾ ಇದ್ರೆ ಕಿವಿಗೊಡೋ ಅವಶ್ಯಕತೆ ಇಲ್ಲ. SIT ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ. ಅದರ ರಿಪೋರ್ಟ್ ಆಚೆ ಬಂದ ನಂತರ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಈ ಬುರುಡೆ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರುವ ಬುರುಡೆ ಕಥೆಗಳನ್ನ ನಂಬೋದೀಗ ಬಹುತೇಕ ನಿಲ್ಲಿಸಿದ್ದಾರೆ. ಇನ್ನೂ ಯಾರಾದರೂ ನಂಬ್ತಾ ಇದ್ರೆ ದಯಮಾಡಿ ಎಕ್ಸ್ಪರ್ಟ್ಗಳು ಹೇಳೋ ಮಾತನ್ನ ಕೇಳಿ. ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ವಾ, ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ದಾರೆ, ಅವ್ರ ಮಾತನ್ನ ನಂಬಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH